ವಾಸಿಯಾಗದು ವಾಸಿಯ. ಹಳ್ಳಿ ಹುಡುಗರು ಓದ್ಕೊಂಡು ಸಿಟಿ ಸೇರ್ತಾ ಇರ್ಬೇಕಾದ್ರೆ ಹಳ್ಳಿಗಳಲ್ಲೇ ಒಳ್ಳೆ ಭವಿಷ್ಯ ಇದೆ ಅಂತ ತೋರಿಸ್ಕೊಟ್ಟು ಟಾಸ್ಕ್ ಇದೆಯರೆ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡಿದ್ದಾರೆ. ತಾವು ಏನು ಪ್ಲಾನ್ ಇಟ್ಕೊಂಡಿದ್ದೀರಾ? ಇಲ್ಲ, ನಾವು ಬ್ಯಾಟಿಂಗ್ ಮಾಡೋಣ ಅಂತಾನೆ ಪ್ಲಾನ್ ಇದ್ದಿದ್ದು. ಇವತ್ತು ನಮಸ್ಕಾರ. ರಾಜ್ ಕಪ್ ಸೀಸನ್ 7ನ 11ನೇ ಪಂದ್ಯದ ಟಾಸ್ಕ್ಗೆ ಸ್ವಾಗತ. 11ನೇ ಪಂದ್ಯ ಬಜರಂಗಿ ಬಾಯ್ಸ್ ಹಾಗೂ ರಾಸು ವಾರಿಯರ್ಸ್ ನಡುವೆ ನಡೀತಾ ಇದೆ. ಕ್ಯಾಪ್ಟನ್ ನಮ್ಮ ಜೊತೆಗಿದ್ದಾರೆ ಮನೋರಂಜನ್ ಹಾಗೂ ಜೆಕೆ ಅವರು. ಈ ಒಂದು ಟಾಸ್ಕ್ಗೆ ಫಯಾಜ್ ಸೈಯದ್, ಹೆಡ್ ಕೋಚ್ MS ಧೋನಿ ಕ್ರಿಕೆಟ್ ಅಕಾಡೆಮಿ ನಮ್ಮ ಜೊತೆಗಿದ್ದಾರೆ. ಸರ್, ಟಾಸ್ ಟೈಮ್. ಸೊ ಟಾಸ್ ಕಾಲ್ ಮನೋರಂಜನ್, ರಾಸು ವಾರಿಯರ್ಸ್ನ. It is a toss time. ರಾಸು ವಾರಿಯರ್ಸ್ನ ಮನೋರಂಜನ್ ಹೆಡ್ಸ್ ಕಾಲ್ ಮಾಡಿದ್ದಾರೆ. ಹೆಡ್ಸ್ ಇಟ್ ಈಸ್. ಮನೋರಂಜನ್ ಸರ್, ಟಾಸ್ ಗೆದ್ದೀರಾ, ಏನು ಆಯ್ಕೆ ಮಾಡ್ಕೋತಾ ಇದ್ದೀರಾ? ಅಲ್ಲಿ ಫೀಲ್ಡ್ ಫಸ್ಟ್. ಮೊದಲು ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡ್ಕೋತಾ ಇದ್ದೀರಾ. ಇದು ನಿಮ್ಮ ಮೊದಲ ಪಂದ್ಯನ? ಇದನ್ನು ಫಸ್ಟ್ ಮ್ಯಾಚ್. ಓಕೆ, ಫ್ಲಡ್ ಲೈಟ್ ಅಲ್ಲಿ ಕಂಪ್ಲೀಟ್ ಆಡ್ತಾ ಇದ್ದೀರಾ. ಏನು ಪ್ಲಾನ್ ಇಟ್ಕೊಂಡಿದ್ದೀರಾ? ನಿನ್ನೆಯಿಂದ ಅಬ್ಸರ್ವ್ ಮಾಡ್ತಾ ಇರ್ತೀರಾ? ನಿನ್ನೆ ಡ್ಯೂ ಜಾಸ್ತಿ ಇತ್ತು ಅನ್ಸುತ್ತೆ, ಬಟ್ ಇವತ್ತು ಡ್ಯೂ ಕಡಿಮೆ ಇದೆ. ಸೊ ನೋಡೋಣ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. JK sir.
ಮೊದಲನೇ ಓವರ್ನ ಎಸೆತದ ವಿಭಾಗದಲ್ಲಿ ಜರ್ಸಿ ನಂಬರ್ 10 ಬಾರಿ ಬ್ಯಾಕ್ ಸೈಡ್ ವಿಕೆಟ್ ಹಿಂದ್ಗಡೆ ಬಹುಶಃ 2 ರನ್ಗಳನ್ನ ಪಡೆದುಕೊಂಡಿದ್ದಾರೆ ಅನ್ಸುತ್ತೆ. ವೈಡ್ ಬಾಲ್ ಕೂಡ ಆಗಿದೆ. ಆಗ್ಯಾ ಜೆಕೆ ಹಾಗೂ ಸ್ವಸ್ತೇಕ. ಸ್ಟ್ರೈಕ್ನಲ್ಲಿ ಜೆಕೆ, ನಾನ್ ಸ್ಟ್ರೈಕ್ನಲ್ಲಿ ಸ್ವಸ್ತೇಕ. ಬೌಲಿಂಗ್ನಲ್ಲಿ ಧರ್ಮ, ಹಿರಿಯ ಕಲಾವಿದರು ಧರ್ಮ. ಜೆಕೆ ಕೊನೆಯ ಎಸೆತ ಯಾವುದೇ ಊಟವಿಲ್ಲ. ಡಾಟ್ ಬಾಲ್. After completion of first over, scores moves on to 11-0 wicket.
JK ಸ್ಟ್ರೈಕ್ನಲ್ಲಿ ಕೇವಲ ಒಂಟಿ ಊಟದ ಭಾಗವಾಗಿದೆ. ಪ್ರಥಮ ಚೆಂಡು, ಮೊದಲನೇ ಓವರ್ನಲ್ಲಿ 11 ರನ್ಗಳು. ಎರಡನೇ ಓವರ್ನಾಗಾಗಿ ರಘು ಭಟ್ ಬಾರಿ. ಸ್ಟ್ರೈಕ್ನಲ್ಲಿ JK, ನಾನ್ ಸ್ಟ್ರೈಕ್ನಲ್ಲಿ ಸ್ವಸ್ತಿಕ್. JK ಅದ್ಭುತ ಸ್ಫೋಟಕ ಬ್ಯಾಟ್ಸ್ಮನ್. 1 ರನ್ ಸೇರ್ಪಡೆ. ಈಗ ನಮ್ಮ ಜೊತೆ ಕಮೆಂಟ್ರಿ ಬಾಕ್ಸ್ನಲ್ಲಿ ಕನ್ನಡದ ಯುವ ನಟರು ತಿಲಕ್ ರವರು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ, ಹಾಗೂ ಈ ರಾಜ್ ಕಪ್ ಸೀಸನ್ 7 ಬಗ್ಗೆ ಅವರ ಬಾಯಿಂದ ತಿಳ್ಕೊಳ್ಳೋಣ. ಸರ್, ವೆಲ್ಕಮ್. Thank you so much. It's a pleasure. ಏನನ್ಸುತ್ತೆ ಸರ್, ರಾಜ್ ಕಪ್ ಸೀಸನ್ 7 ನಡೀತಿದೆ, ಅದು ದುಬೈ ಶಾರ್ಜಾ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ. ಅದ್ರ ಬಗ್ಗೆ ಹೇಳೋದಾದರೆ? ತುಂಬಾ ಖುಷಿ ಕೊಡುತ್ತೆ. ನಾವು ಸಾಮಾನ್ಯವಾಗಿ ಸಿನಿಮಾದವರು ಅಂದ ತಕ್ಷಣವೇ ಬರೀ ಶೂಟಿಂಗು, ಪ್ರಮೋಷನ್ಸ್ ಅದು ಇದಂತ ಬ್ಯುಸಿ ಇರ್ತೀವಿ. ಬಟ್ ಇಟ್ಸ್ ಅ ವೆಲ್ಕಮ್ ಚೇಂಜ್. ಪ್ರತಿ ವರ್ಷ ಇದು 7ನೇ ವರ್ಷ ಇದು. ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ಲ್ಯಾಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಸೀಸನ್. ಕಳೆದ 6 ವರ್ಷಗಳು ಕಾರಣಾಂತರಗಳಿಂದ ನಾನು ಆಡಲಿಕ್ಕಾಗಿಲ್ಲ. ಬಟ್ ಐ ಆಮ್ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ರಾಸು ವಾರಿಯರ್ಸ್. ಆ್ಯಂಡ್ ಐ ಹೋಪ್ ವಿ ಡೂ ಅ ಗ್ರೇಟ್ ಜಾಬ್ ಇನ್ ವಿನ್ ದಿಸ್ ಗೇಮ್ ಟುಡೇ. ಸರ್, ರಾಸು ವಾರಿಯರ್ಸ್ ಟಾಸ್ ಗೆದ್ದು ಬೌಲಿಂಗ್ ತೊಗೊಂಡಿದ್ದಾರೆ. ಏನು ಪ್ಲ್ಯಾನ್ ಇರ್ಬೋದು ಸರ್? ನೀವು ನೋಡ್ದಂಗೆ ಈಗ ಇವತ್ತಾಗಿರೋ ಮ್ಯಾಚ್ಗಳು ನೋಡಿದ್ರೆ ಮೆಜಾರಿಟಿ ಬಂದು ಬೌಲಿಂಗ್ ಸೆಕೆಂಡ್ಗೆ ಫೇವರ್ ಆಗ್ತದೆ ಪಿಚ್ಚು. ಸೊ ದಟ್ ವಾಸ್ ದ ರೀಸನ್ ಬಿಹೈಂಡ್ ಆಪ್ಟಿಂಗ್ ಟು ಬೌಲ್ ಫಸ್ಟ್. ನೀವು ಸರ್ ಬ್ಯಾಟ್ಸ್ಮನ್ನ, ಬೌಲರಾ, ಆಲ್ರೌಂಡರಾ? ಪಕ್ಕಾ ಬ್ಯಾಟ್ಸ್ಮನ್ನು, ಅದಕ್ಕೆ ಕೂರಿಸಿದ್ದಾರೆ ನೆಕ್ಸ್ಟ್ ಮ್ಯಾಚಿಂದ ಆಡಿಸ್ಬೇಕು ಅಂತ. ಸೊ ಐಮ್ ಜಸ್ಟ್ ವೇಟಿಂಗ್ ಫಾರ್ ಮೈ ಚಾನ್ಸ್. ಹಾಗಾದರೆ ನಿಮ್ಮ ಅಭಿಮಾನಿಗಳು ಈ ಮ್ಯಾಚ್ ನೋಡೋಕ್ಕಾಗಲ್ಲ. ಇಲ್ಲಿ ನೀವು ತೋರಿಸ್ತಾ ಇದ್ದೀರಲ್ಲ, ನನ್ನ ಧ್ವನಿ ಅದಕ್ಕೆ ಕೇಳಿಸ್ತಾ ಇದೆಯಲ್ಲ, ಸೊ ಐಮ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಅದಕ್ಕೋಸ್ಕರ ನಾವು ಕಾಮೆಂಟ್ರಿ ಬಾಕ್ಸಿಗೆ ಕರೆಸ್ಕೊಂಡಿದ್ದೀವಿ. ಅಟ್ಲೀಸ್ಟ್ ನೀವು ನಿಮ್ಮ ಅಭಿಮಾನಿಗಳಿಗಾದ್ರೂ ನಿಮ್ಮ ವಾಯ್ಸ್ ಕೇಳಿಸ್ಲಿ ಅಂತ. ಆ್ಯಂಡ್ ಮುಂದಿನ ಚಿತ್ರಗಳ ಬಗ್ಗೆ ಹೇಳೋದಾದರೆ? ಈಗ ಒಂದು ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ. ಅಗೇನ್ ಐ ಶುಡ್ ಹ್ಯಾವ್ ಬಿನ್ ದೇರ್. ನಾನು ಬೆಂಗಳೂರಲ್ಲಿ ಇರಬೇಕಾಗಿತ್ತು ಪ್ರಮೋಷನ್ಸ್ಗೆ, ಬಟ್ ರಾಜ್ ಕಪ್ ಒಪ್ಕೊಂಡಿದ್ದೆ. ಸೊ ಒಂದ್ಸತಿ ಕಮಿಟ್ಮೆಂಟ್ ಕೊಟ್ಟ ಮೇಲೆ ಯು ಕ್ಯಾನ್ ಗೋ ಬ್ಯಾಕ್ ಆನ್ ದಟ್. ಸೊ ಟೆನೆಂಟ್ ಅಂತ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ. ಎಲ್ಲ ಪ್ರೇಕ್ಷಕರಿಗೂ ದಯವಿಟ್ಟು ಸಿನಿಮಾನ ಥಿಯೇಟರ್ ಬಂದು ನೋಡಿ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಫಿಲಮ್. ಇಟ್ಸ್ ಅ ಕ್ರೈಮ್ ಥ್ರಿಲ್ಲರ್. ಸೊ ಐ ಆಮ್ ಶೂರ್ ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ದ ಫಿಲಮ್. ನಾನು ತುಂಬ ದೊಡ್ಡ ಫ್ಯಾನ್ ಸರ್ ಕ್ರೈಮ್ ಥ್ರಿಲ್ಲರ್ಗೆ. ಆ್ಯಕ್ಚುಲಿ ಕನ್ನಡದಲ್ಲಿ ಕ್ರೈಮ್ ಥ್ರಿಲ್ಲರ್ ಬರೋದು ತುಂಬ ಕಮ್ಮಿ. ಆ್ಯಂಡ್ ನಾವು ಹೇಳೋದೇನಂತಂದರೆ, ಕ್ರೈಮ್ ಥ್ರಿಲ್ಲರ್ಸ್ ಆಗಿರ್ಬೋದು ಅಥವಾ ಹಾರರ್ ಥ್ರಿಲ್ಲರ್ಸ್ ಆಗಿರ್ಬೋದು, ನಿಮ್ಮ ಪ್ರೀವಿಯಸ್ ಮೂವಿ ಕರ್ವ ಹಾರರ್ ಥ್ರಿಲ್ಲರ್ ಆ್ಯಕ್ಚುಲಿ. ಅದೇ ರೀತಿ ಆ್ಯಕ್ಚುಲಿ ನಾವು ಅದಕ್ಕೆ ಪಾರ್ಟ್ 2 ಸಹ ವೆಯ್ಟ್ ಮಾಡ್ತಿದ್ವಿ. ಮೋಸ್ಟ್ಲಿ ನಾವು ಮುಂದೆ ಬರುತ್ತೆ ಅಂತ ನಾವು ಅಂದ್ಕೋತೀವಿ. ಆ್ಯಂಡ್ ಅದ್ರ ಜೊತೆಗೆ ಇವಾಗ ಹೇಳ್ತಿದ್ದೀರಾ ಟೆನೆಂಟ್ ಅಂತ, ನೋಡೋಣ ಅದು ಯಾವ ರೀತಿಯ ಚಿತ್ರ ಸರ್ ಅದು? ನಾನು ಹೇಳಿದ್ನಲ್ಲ, ಇಟ್ಸ್ ಬೇಸಿಕ್ಲಿ ಕ್ರೈಮ್ ಥ್ರಿಲ್ಲರ್. ಒನ್ ಆಫ್ ದ ಮೋಸ್ಟ್ ಅಮೇಝಿಂಗ್ ಸ್ಕ್ರಿಪ್ಟ್ಸ್. ಇದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ನಮಗೆ ಫಸ್ಟ್ ಟೈಮ್ ಇನ್ ದ ಡೈರೆಕ್ಟರ್ ನರೇಟೆಡ್ ವಿತ್ ದ ಸಬ್ಜೆಕ್ಟ್. ಇಟ್ ವಾಸ್ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್. ಅಂದರೆ ಕೋವಿಡ್ ಟೈಮಲ್ಲಿ ನಡೆದಂಥ ಕೆಲವು ಘಟನೆಗಳನ್ನು ಸಿನಿಮಾ ರೂಪದಲ್ಲಿ ನಾವು ಒಂದು ಕ್ರೈಮ್ ಥ್ರಿಲ್ಲರ್ ಬೇಸಿಸ್ ಆಚೆ ತಂದಿದ್ದೀವಿ. ಇಟ್ಸ್ ವೆರಿ ಎಕ್ಸೈಟಿಂಗ್ ಫಿಲಮ್ ಫಾರ್ ಮೀ. ನಾನು ಸಿನಿಮಾ ನೋಡಿದ್ದೀನಿ. ಸಾಮಾನ್ಯವಾಗಿ ನಾನು ತುಂಬ ಪ್ರಮೋಟ್ ಮಾಡಲ್ಲ. ನನಗೆ ತುಂಬ ಇಷ್ಟ ಆದರೆ ಮಾತ್ರ ಸಿನಿಮಾಗಳ ಬಗ್ಗೆ ಮಾತಾಡ್ತೀನಿ. ಸೊ ಐ ಆಮ್ ಶ್ಯೂರ್ ಟೆನೆಂಟ್ ವಿಲ್ ಬಿ ಒನ್ ಆಫ್ ದೋಸ್ ಫಿಲ್ಮ್ಸ್. ಸೊ ಈಗಲಿ ವೇಟಿಂಗ್ ಫಾರ್ ಪೀಪಲ್ಸ್ ರೆಸ್ಪಾನ್ಸ್. ನಾಳೆ ಬೆಳಗ್ಗೆ ರಿಲೀಸ್ ಆಗುತ್ತೆ. ಸೊ ಬೈ ಟುಮಾರೋ ಈವ್ನಿಂಗ್ ವಿ ಶುಡ್ ಹ್ಯಾವ್ ಐ ಆಮ್ ಹೋಪಿಂಗ್ ಫಾರ್ ಅ ಪಾಸಿಟಿವ್ ರೆಸ್ಪಾನ್ಸ್ ಫ್ರಮ್ ದ ಪೀಪಲ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಮೂವಿ. ಆ್ಯಂಡ್ ಅದ್ರ ಜೊತೆಗೆ ನಾಳೆ ನಿಮ್ಮ ಚಿತ್ರ ಇದ್ದರೂ ಸಹ ರಾಜ್ ಕಪ್ನಲ್ಲಿ ಭಾಗವಹಿಸ್ತಿದ್ದೀರಾ. ಅದ್ರ ಜೊತೆಗೆ ಕ್ರಿಕೆಟ್ ಮೇಲಿರುವಂಥ ನಿಮ್ಮ ಅಭಿಮಾನ ಹಾಗೂ ಪ್ರೀತಿ ಅದರಲ್ಲಿ ಇದು ಕಾಣಿಸುತ್ತೆ. ಜೊತೆಗೆ ಈಗ ರಾಜ್ ಕಪ್ ಬಗ್ಗೆ, ಆಯೋಜಕರ ಬಗ್ಗೆ, ಎಸ್ಪೆಷಲಿ ರಾಜೇಶ್ ಅವ್ರ ಬಗ್ಗೆ ಹೇಳೋದಾದರೆ? ಹ್ಯಾಟ್ಸ್ ಆಫ್ ಟು ರಾಜೇಶ್ ಅವ್ರಿಗೆ. ಯಾಕೆಂದರೆ ಇಷ್ಟು ಜನನ ಒಂದೇ ವೇದಿಕೆ ಮೇಲಾಗಿರಲಿ, ಒಂದು ಟೂರ್ನಮೆಂಟ್ ಅಂತ ಮಾಡಿ ಸೇರಿಸೋದಿದೆಯಲ್ಲ, ಇಟ್ಸ್ ಅ ವೆರಿ ಥ್ಯಾಂಕ್ಲೆಸ್ ಜಾಬ್. ಆ್ಯಂಡ್ ಐ ಥಿಂಕ್ ಈಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಆರ್ಗನೈಸಿಂಗ್ ಆಗಿರ್ಬೋದು, ಕೋರ್ಡಿನೇಷನ್ಸ್ ಆಗಿರ್ಬೋದು, ತುಂಬಾ ಕಷ್ಟ. ಇವಾಗ ನೀವೇ ನೋಡಿ, ಒಂದು 150-200 ಜನ ಇದ್ದೀವಿ ನಾವಿಲ್ಲಿ. ಸೊ ಎಲ್ಲರನ್ನೂ ಒಟ್ಟಿಗೆ ತರೋದಿದೆಯಲ್ಲ, ಇಟ್ಸ್ ಅ ವೆರಿ 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 ಟಫ್ ಜಾಬ್. ಆ್ಯಂಡ್ ಈಸ್ ಡನ್ ಇಟ್ ವಿತ್ ಈಸ್. ಹ್ಯಾಟ್ಸ್ ಆಫ್ ಟು ಹಿಮ್. ಇನ್ನು ಮುಂದಕ್ಕೂ ಇನ್ನೂ ಬೆಳೀಲಿ. ಬರೀ ದುಬೈ ಮಾತ್ರನೇ ಅಲ್ಲ, ಐ ಥಿಂಕ್ ರಾಜ್ ಕಪ್ ಶುಡ್ ಗೋ ವರ್ಲ್ಡ್ ಓವರ್. ಆ್ಯಂಡ್ ಐ ಆಮ್ ಜಸ್ಟ್ ವಿಶಿಂಗ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಜೊತೆಗೆ ನಿಮ್ಮ ತಂಡ ಈಗಾಗಲೇ ಬೌಲಿಂಗ್ ಮಾಡ್ತಾ ಇದೆ. ಬಹುಶಃ ತಕ್ಕ ಮಟ್ಟಿಗೆ ಒಂದು ಕಮ್ಬ್ಯಾಕ್ ಮಾಡುವಂಥದ್ದೆಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ಪವರ್ ಪ್ಲೇ ಆದಮೇಲೆ ಅಂತ ನಾವು ಅಂದ್ಕೊಳ್ಳೋಣ. ಜೊತೆಗೆ ನಿಮ್ಮ ಪ್ಲ್ಯಾನು ಈ ರೀತಿ ಈ ಸಲ ನಾವು ಕಪ್ ಹೊಡಿಲೇಬೇಕಂತ ಬಂದಿದ್ದೀರಾ?
ಯಾವುದೇ ಸಿನಿಮಾ ಆಗಿರಲಿ, ಆಟ ಆಗಿರಲಿ, ಗೆಲ್ಲಬೇಕು ಅಂತಲೇ ಮಾಡೋದಲ್ವ. ಸೊ ಹಾಗಾಗಿ ಅಫ್ಕೋರ್ಸ್ ವಿ ವುಡ್ ಲವ್ ಟು ಕಂಪೀಟ್ ಆ್ಯಂಡ್ ಎಂಟರ್ಟೈನ್ ಪೀಪಲ್ ಆ್ಯಂಡ್ ಎಂಜಾಯ್ ಅವರ್ ಸೆಲ್ಸ್ ಆ್ಯಸ್ ವೆಲ್. ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಯಾಕಂದರೆ ನಾವೆಲ್ಲ ಪ್ರೊಫೆಷ್ನಲ್ ಪ್ಲೇಯರ್ಸ್ ಅಲ್ಲ. ಆದ್ರೂ ವಿ ಆರ್ ಮೋಟಿವೇಟೆಡ್ ಎನಫ್ ಟು ಪರ್ಫಾರ್ಮ್ ಆನ್ ದಿಸ್ ಸ್ಟೇಜ್. ಆ್ಯಂಡ್ ಹೋಪ್ಫುಲಿ ರಾಸು ವಾರಿಯರ್ಸ್ ನೀವು ಹೇಳ್ದಂಗೆ we would love to see our team crossing the line and winning the cup. ಮಾರ್ನಿಂಗ್ ನಮ್ಮ ಕಮೆಂಟ್ರಿ ಬಾಕ್ಸಲ್ಲಿ ಚೇತನ್ ಕುಮಾರ್ ಅವರು ಇದ್ದರು, ಡೈರೆಕ್ಟರ್ ಚೇತನ್ ಕುಮಾರ್ ಅವರು. ಅವ್ರು ಹೇಳ್ತಾ ಇದ್ರು ಡಾರ್ಲಿಂಗ್ ಕೃಷ್ಣ ಅವರು ಅವ್ರ ತಂಡದಲ್ಲಿ ಸೇವ್ ಆಗಿದ್ದಂಗಂತೆ. ಅದೇ ರೀತಿ ನಿಮ್ಮ ತಂಡದಲ್ಲಿ ಯಾರು ಸೇವ್ ಆಗಿ ಸರ್? ನಮ್ಮ ತಂಡದಲ್ಲಿ ರಘುಭಟ್ ಸೇವಾಗ್ ಅನ್ಬೋದು, ಅಜಿತ್ ಜಯರಾಜ್ ಸೇವಾಗ್ ಅನ್ಬೋದು. ದೇರ್ ಆಲ್ ಫ್ಯಾಂಟಾಸ್ಟಿಕ್ ಪ್ಲೇಯರ್ಸ್. ಐ ಮೀನ್ ದೇರ್ ಗಿಫ್ಟೆಡ್ ಪ್ಲೇಯರ್ಸ್. ಏಕೆಂದರೆ ನಟರಾಗಿ ತುಂಬ ಟೈಮ್ ಸಿಗೋಲ್ಲ ನಮಗೆ ಪ್ರಾಕ್ಟೀಸ್ ಮಾಡೋಕ್ಕಾಗಲಿ, ಮ್ಯಾಚ್ಗಳು ಆಡೋಕ್ಕಾಗಲಿ. ಬಟ್ ಆದ್ರೂ ಇನ್ ದಿಸ್ 1 month 1.5 month ಇಡೀ ತಂಡ, ನಾನಿಲ್ಲ, ಅನ್ಫಾರ್ಚುನೇಟ್ಲಿ ನಾನು ಶೂಟಿಂಗಲ್ಲಿ ಬ್ಯುಸಿ ಇದೆ, ಬಟ್ ದೇ ಹ್ಯಾವ್ ಪ್ರಾಕ್ಟೀಸ್ಡ್ ವೆರಿ ಹಾರ್ಡ್. ತುಂಬ ಮ್ಯಾಚ್ಗಳು ಆಡಿದ್ದಾರೆ. ಸೊ ಒಂದು ಸೀರಿಯಸ್ನೆಸ್, ಒಂದು ಕ್ರಿಕೆಟ್ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಬರೀ ಫನ್ ಎಲಿಮೆಂಟೇ ಅಲ್ಲ, ನಾವೇನೋ ಒಂದು ಆಟನ ಚೆನ್ನಾಗಿ ಆಡಿ ಗೆಲ್ಲಬೇಕು ಅನ್ನೋ ಒಂದು ಛಲ ಇದೆಯಲ್ಲ, ತುಂಬ ಮುಖ್ಯ. ಆ್ಯಂಡ್ ಮೈ ಟೀಮ್ ಬಾಯ್ಸ್ ಹ್ಯಾವ್ ದಟ್. ಸೊ ಐ ಆಮ್ ಹೋಪಿಂಗ್ ಎವ್ರಿಥಿಂಗ್ ಕಮ್ಸ್ ಟುಗೆದರ್ ಟುಡೇ ಆ್ಯಂಡ್ ವಿ ವಿನ್ ದಿಸ್ ಮ್ಯಾಚ್. ಜೊತೆಗೆ ಈ ಕ್ರಿಕೆಟ್ ಪ್ರೇಮ, ಕ್ರಿಕೆಟ್ಗೆ ನೀವು ಅಡಿಕ್ಟ್ ಆಗಿದ್ದು ಯಾವಾಗ ಸರ್? ಯಾವ ರೀತಿ? ನೀವು ಯಾವುದೇ ಇಂಡಿಯನ್ ಹುಡುಗನ ಕೇಳಿ ವಾಟ್ ಈಸ್ ಯುವರ್ ಲೈಫ್ ಆ್ಯಂಬಿಷನ್ ಅಂತಂದರೆ ಫಸ್ಟ್ ಕ್ರಿಕೆಟರ್. ಸೊ ನಮಗೂ ಸ್ಕೂಲಲ್ಲಿ ಹುಚ್ಚಲ್ಲ ಕ್ರಿಕೆಟ್ ಅಂದರೆ. ಸೊ ಅವಾಗಿಂದನೂ ಅಷ್ಟೇ. ಅಫ್ಕೋರ್ಸ್ ಬೆಳೀತಾ ಯು ಅಂಡರ್ಸ್ಟ್ಯಾಂಡ್ ಲೈಫ್ ಬೆಟರ್, ದೆನ್ ಯು ಸ್ವಿಚ್ ಆನ್ ಟು ದ ಪ್ರೊಫೆಷನ್ಸ್ ದಟ್ ಯು ವಾಂಟ್ ಟು ಗೆಟ್ ಇನ್ ಟು. ಬಟ್ ಎಲ್ಲೋ ಒಂದು ಕಡೆ ಇವತ್ತು ಕ್ರಿಕೆಟ್ ಅಂದ ತಕ್ಷಣ ಆ ಜೋಶು, ಆ ಸ್ಕೋರ್ ಎಷ್ಟಾಯಿತು, ಇಂಡಿಯನ್ ಟೀಮ್ ಎಸ್ಪೆಷಲಿ ಎಲ್ಲ RCB ಆಡ್ತಾಯಿದ್ರು ಕೂಡ. IPL ಎಲ್ಲರೂ ನೋಡ್ತಾರೆ, ಬಟ್ ನಮಗೇನಾದರೂ RCB ಆಡ್ತಾ ಇದೆಯಾ, ಗೆಲ್ಲಿ ಸೋಲಿ, ಬಟ್ ಏನಾಯಿತು, ವಿ ನೀಡ್ ಟು ನೋ. ಸೊ ಹಂಗಾಗಿ ಇಂಡಿಯನ್ ಟೀಮ್ ಆಗಿರ್ಬೋದು, RCB, ಆಲ್ ದೀಸ್ ಟೀಮ್ಸ್ ಆರ್ ಸ್ಟಿಲ್ ವೆರಿ ನಮ್ಗೆ ಇನ್ನೂ ಎಕ್ಸೈಟ್ಮೆಂಟ್ ಲೆವೆಲ್ಸ್ ಇನ್ನೂ ಹಂಗೆ ಕೊಡುತ್ತೆ. ಒಂದು ಮ್ಯಾಚ್ ಆಗಿರಲಿ, ನೋಡೋದಾಗಿರಲಿ. ಇವತ್ತು ಬಂದು ಇಲ್ಲಿ ಆಡ್ತಾ ಇದ್ದೀವಿ. ನಾನು ಆ್ಯಕ್ಚುಲಿ ಸ್ಟೇಡಿಯಂ ಒಳಗೆ ಬಂದಾಗ ಇಟ್ ವಾಸ್ ವೆರಿ ನಾಸ್ಟಾಲ್ಜಿಕ್ ಫೀಲಿಂಗ್. ತುಂಬ ವರ್ಷಗಳ ನಂತರ ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಒಳಗೆ ಬಂದಿದ್ದೀವಪ್ಪ. ಇಟ್ ಫೆಲ್ಟ್ ರಿಯಲಿ ಗುಡ್. ಅಲ್ಲಿ ನೋಡಿದ್ವಿ ಸಚಿನ್ ತೆಂಡೂಲ್ಕರ್ ಸ್ಟ್ಯಾಂಡ್ ಅಂಡ್ ಇಟ್ ರಿಮೈಂಡೆಡ್ ಮೀ ಆಫ್ ದಟ್ ಮ್ಯಾಚ್, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್. ಒಂದು ಡೆಸರ್ಟ್ ಸ್ಟಾರ್ಮ್ ಬಂದಿತ್ತು ಇಲ್ಲಿ. ಇಂಡಿಯಾ ವಾಸ್ ಚೇಸಿಂಗ್ ಮ್ಯಾಸಿವ್ ಟಾರ್ಗೆಟ್ ಟು ಕ್ವಾಲಿಫೈ ಫಾರ್ ದ ಫೈನಲ್ಸ್ ಅಗೇನ್ಸ್ಟ್ ಆಸ್ಟ್ರೇಲಿಯಾ. ಅದೆಲ್ಲ ನೆನಪು ಬಂತಿತ್ತು ಈ ಸ್ಟೇಡಿಯಮಲ್ಲಿ ಅವ್ರು ಹೊಡೆದಂಥ ಸಿಕ್ಸರ್ಗಳು, ಅದು ಎಂತೆಂಥ ಬೌಲರ್ಗಳಿಗೆ. ಮೆಗ್ರಾ ಇದ್ದರು, ಐ ಥಿಂಕ್ ಐ ರಿಮೆಂಬರ್ ಶೈನ್ ವಾನ್, ಗಿಲೆಸ್ಪಿ, ಬ್ರೆಟ್ ಲೀ, ಮೈಕಲ್ ಕ್ಯಾಸ್ಟ್ರೋವಿಚ್, ಇಫ್ ಐ ಆಮ್ ನಾಟ್ ರಾಂಗ್. ಅದೆಲ್ಲ ಒಂಥರ ಒಂದು ಝಲಕ್ ಹಿಂಗೆ ಬಂದು ಓದಂಗೆ ಆಯ್ತು ಇವತ್ತು ವೆನ್ ಐ ಎಂಟರ್ಡ್ ದಿಸ್ ಸ್ಟೇಡಿಯಂ. ಸೊ ದಟ್ ವಾಸ್ ವೆರಿ ನೈಸ್. ಅದೇ ಸ್ಟೇಡಿಯಮಲ್ಲಿ ನೀವು ಆಡ್ತಿದ್ದೀರಾ? ಹೇಳ್ತೀವಲ್ಲ, ಇಲ್ಲಿ ಬರ್ದಿರಬೇಕು ಅಂತಾರಲ್ಲ, ಬರೆದಿತ್ತೇನೋ ಮೋಸ್ಟ್ಲಿ. ಅಟ್ಲೀಸ್ಟ್ ಆಡ್ತಾ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಐವ್ ಸ್ಟೆಪ್ ಟು ದ ಗ್ರೌಂಡ್. ದಟ್ಸ್ ಇನಫ್ ಫಾರ್ ಮಿ. ಇಟ್ಸ್ ಅ ಬಿಗ್ ಬ್ಲೆಸ್ಸಿಂಗ್. ಮತ್ತು ಎಷ್ಟು ರನ್ ಒಳಗಡೆ ನೀವು ಟಾರ್ಗೆಟ್ ಸೆಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ? ಬಿಕಾಸ್ ನೀವು ಟಾಸ್ ಗೆದ್ದು ಬೌಲಿಂಗ್ ತೊಗೊಂಡಿದ್ದೀರಾ ಆಲ್ರೆಡಿ. ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಸರ್? ವಿರುದ್ಧ ಎಲೆಕ್ಷನ್ ಅಲ್ಲಿ ನಿಂತು ಸೋತಿದ್ದು ತಕ್ಕಿದ್ರೆ ಸತ್ಯ ಏನಂತ ಗೊತ್ತಾಗುತ್ತೆ. ನಮ್ಮಣ್ಣ ಆದಷ್ಟು ಬೇಗ ಮನೆಗೆ ಬಂದ್ರೆ ಸರಿ. ಅಪ್ಪಿ ತಪ್ಪಿ ಅವ್ರಿಗೇನಾದ್ರೂ ಆಗಿರೋ ಸುದ್ದಿ ಬಂದ್ರೆ ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ. ಯಾರೋ ನಾ ಕಾಣೆ ಚಂದ ಗೌಳೆ ಶಾನೆ, ಮಲಗಿದ್ದ ಹೃದಯಕ್ಕೆ ಕಲ್ಲನ್ನು ಹೊಡೆದು ಕೆಣಕೌಳೆ. JK ಅವರಿಂದ ಮನೋಜ್ ರಂಜನ್ ರವಿಚಂದ್ರನ್ ಅವರು ಬೌಲಿಂಗ್ ವಿಭಾಗದಿಂದ ಮೊದಲನೇ ಬೌಂಡ್ರಿ JK ಭರ್ಜರಿ ಬೌಂಡ್ರಿ ಬಾರಿಸಿದ್ದಾರೆ. ರಾತ್ರಿ 12:15 ಶಾರ್ಜಾಯಿಂದ. ಆದರೂ JK ಅವರ ಒಂದು ಹುಮ್ಮಸ್ ಕಮ್ಮಿ ಆಗಿಲ್ಲ. ಅದೇ ರೀತಿ ತಿಲಕ್ ಅವರು ಹುಮ್ಮಸ್ ಕಮ್ಮಿ ಆಗಿಲ್ಲ, ಆಗೋದು ಇಲ್ಲ ಅನಿಸುತ್ತೆ. ಜೊತೆಗೆ ಅವರ ಮುಂದಿನ ಚಿತ್ರಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾವ್ಯಾವ ಚಿತ್ರ ಮಾಡ್ತಿದ್ದಾರೆ, ಮುಂದೆ ಯಾವುದೇನು ಮಾಡ್ಬೇಕು ಅಂದ್ಕೊಂಡಿದ್ದಾರೆ, ಯಾವ್ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ. ಜೊತೆಗೆ ಕನ್ನಡ ಚಿತ್ರರಂಗಕ್ಕೆ ಅವರಿಂದ ನಾನು ಈ ಥರ ಮಾಡ್ತೀನಪ್ಪ, ಈ ಥರ ನಾನು ಆಗಬೇಕಪ್ಪ ಅಂತ ಏನು ಅಂದ್ಕೊಂಡಿದ್ದಾರೆ ತಿಳ್ಕೊಳ್ಳೋಣ ಬನ್ನಿ. ಮುಂದಿನ ಚಿತ್ರಗಳ ಬಗ್ಗೆ ಹೇಳಬೇಕು ಅಂದರೆ, ನಾನು ಆಗಲೇ ಹೇಳಿದಾಗಲೇ ಟೆನೆಂಟ್ ಅನ್ನೋ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ. ಇಟ್ಸ್ ಅ ಕ್ರೈಮ್ ಥ್ರಿಲ್ಲರ್. ಇಟ್ಸ್ ಅ ವಂಡರ್ಫುಲ್ ಫಿಲ್ಮ್. ಪ್ರತಿಯೊಬ್ಬರು ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ.
ಅದು ಬಿಟ್ಟರೆ ವರ್ಣತರಂಗ ಅಂತ ಒಂದು ಸಿನಿಮಾ ರೆಡಿ ಇದೆ ರಿಲೀಸ್ಗೆ, ವಿಚ್ ಶುಡ್ ಬಿ ಔಟ್ ಇನ್ ಜಾನ್ವರಿ. ಈಗ ಐ ಆಮ್ ಡೂಯಿಂಗ್ ಒನ್ ಮೋರ್ ಎಕ್ಸೈಟಿಂಗ್ ಪ್ರಾಜೆಕ್ಟ್, ವಾಗ್ರಹ ಅಂತ. ಇಟ್ಸ್ ಅನದರ್ ಬ್ರಿಲಿಯಂಟ್ ಫಿಲಮ್. ವೆರಿ ಎಕ್ಸೈಟೆಡ್ ಟು ಬಿ ಅ ಪಾರ್ಟ್ ಆಫ್ ಇಟ್. ಅದೇನೋ ಶೂಟಿಂಗ್ ನಡೀತಾ ಇದೆ, ಸೊ ಇಟ್ಸ್ ಪ್ರೀಮೇಚರ್ ಫಾರ್ ಮಿ ಟು ಟಾಕ್ ಅಬೌಟ್ ದ್ಯಾಟ್. ಬಟ್ ನಾಳೆ ಟೆನೆಂಟ್ ಇದೆ, ಜನವರಿಲಿ ವರ್ಣತರಂಗ ಇದೆ, ಆ್ಯಂಡ್ ಒಂದಷ್ಟು ಸಿನಿಮಾಗಳು ನಾನು ಒಪ್ಕೊಂಡು ಸ್ಟೇಜಲ್ಲಿದ್ದೀನಿ. ಐ ಥಿಂಕ್ ಎವ್ರಿಥಿಂಗ್ ಶುಡ್ ಮೆಟೀರಿಯಲೈಸ್ ಪೋಸ್ಟ್ ಜಾನ್ವರಿ. ಹೀಗೆ ನಿಮ್ಮ ಸಿನಿ ಪಯಣ ಅತಿ ಹೆಚ್ಚಾಗಿ ಯಶಸ್ಸಲ್ಲೇ ತುಂಬಿರಲಿ ಸರ್. ಜೊತೆಗೆ ಆನಂದ್ ಸ್ಪೋರ್ಟ್ಸ್ ಇಂಡಿಯಾ ಈ ರಾಜ್ ಕಪ್ ಸೀಸನ್ 6 ಮತ್ತು ಸೀಸನ್ 7ನ ಲೈವ್ ಕವರೇಜ್ ಮಾಡ್ತಿದೆ. ಬಹುಶಃ ಒಂದು 3 ದಶಕಗಳ ಕಾಲ ಕನ್ನಡ ಚಿತ್ರರಂಗಕ್ಕೆ ಅತಿ ಹೆಚ್ಚಿನ ಹಾಡುಗಳನ್ನು ಕೊಟ್ಟು ಅತಿ ಹೆಚ್ಚಿನ ಟ್ರೆಂಡಿಂಗ್ನಲ್ಲಿದ್ದು, ಈಗಲೂ ಸಹ ಟ್ರೆಂಡಿಂಗ್ನಲ್ಲೇ ಇದ್ದು ಸದಾಕಾಲ ನಂಬರ್ 1 ಆಗಿರುವಂಥ ಒಂದು ಚಾನಲ್ ಈಗ ಸ್ಪೋರ್ಟ್ಸ್ ಬಂದಿದೆ, ಸ್ಪೋರ್ಟ್ಸ್ ಫೀಲ್ಡಿಗೆ ಬಂದಿದೆ. ಜೊತೆಗೆ ನಡೀತಿರುವಂಥ ಕೆಲವೊಂದು ಪಂದ್ಯಾಟಗಳು, ಎಕ್ಸ್ಪೆಷಲಿ ಚಿತ್ರರಂಗದಲ್ಲಿ ಕೆಲಸ ಮಾಡುವಂಥ ತಂತ್ರಜ್ಞರಾಗಿರ್ಬೋದು ಅಥವಾ ಹೀರೋಗಳಾಗಿರ್ಬೋದು, ಹೀರೋಯಿನ್ಸ್ಗಳಾಗಿರ್ಬೋದು, ಎಲ್ರಿಗೂ ಸಹ ಒಂದು ಲೈವ್ ಬ್ರಾಡ್ಕಾಸ್ಟಿಂಗ್ ಕವರೇಜನ್ನು ಮಾಡಿಕೊಡ್ತಿದ್ದಾರೆ. ಅದ್ರ ಬಗ್ಗೆ ನೀವು ಹೇಳೋದಾದರೆ? ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಟು ಆನಂದ್ ಆಡಿಯೋ ಅಂತ ಕರಿತಾ ಇದ್ದೆ. ನಾವು ಇಟ್ಸ್ ಚೇಂಜ್ ಟು ಆನಂದ್ ಸ್ಪೋರ್ಟ್ಸ್, ಆ್ಯಂಡ್ ಐ ಆಮ್ ಶ್ಯೂರ್ ದೇ ವಿಲ್ ವೆಂಚರ್ ಇನ್ ಟು ಮೆನಿ ಮೋರ್. ಐ ವಿಶ್ ಆನಂದ್ ಆಲ್ ದ ವೆರಿ ಬೆಸ್ಟ್ ಇನ್ ಆಲ್ ದರ್ ಎಂಡವರ್ಸ್. ನನಗೆ ಖುಷಿ ಕೊಡೋದು ನನ್ನ ಒಂದು ಕರಿಯರಲ್ಲಿ ಒಂದಷ್ಟು ಸಿನಿಮಾ ಆನಂದ್ ಅವ್ರಿಗೆ ಆಗಿದೆ. ಸೊ ರೀಸೆಂಟಾಗಿ ಇರುವುದೆಲ್ಲವ ಬಿಟ್ಟು ಒಂದು ಆಲ್ಬಮ್ ತುಂಬಾ ಸೂಪರ್ ಡೂಪರ್ ಹಿಟ್ ಆಯಿತು. ಸೊ ಐ ವಿಶ್ ದ ಎಂಟೈರ್ ಟೀಮ್, ದ ಮ್ಯಾನೇಜ್ಮೆಂಟ್, ದ ಓನರ್ಸ್ ಆಲ್ ದ ವೆರಿ ಬೆಸ್ಟ್. ಬರೀ ಸ್ಪೋರ್ಟ್ಸೇ ಅಲ್ಲ, ನ್ಯೂಸ್ಗೂ ಬನ್ನಿ, ಬೇರೆ ಏನೇನಿದೆಯೋ ವಾಟ್ ಎವರ್ ವಾಕ್ಸ್ ಆಫ್ ಲೈಫ್ ಯು ಫೈಂಡ್ ದಟ್ ಯು ನೀಡ್ ಟು ಗೆಟ್ ಇನ್ ಟು. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆನ್ ದೋಸ್. ಥ್ಯಾಂಕ್ ಯು ಸರ್. ಜೊತೆಗೆ ನೀವು ನೋಡಿದ್ರೆ ಸರ್ ಲೈವ್ ನೋಡೋಕ್ಕಾಗಿಲ್ಲ, ಬಟ್ ನಮ್ಮ ಬಾಯ್ಸ್ ಎಲ್ಲ ಇಲ್ಲಿ ಬರಬೇಕಾದ್ರೆ ಮಾನಿಟ್ರ್ ಫೋನ್ ಇಟ್ಕೊಂಡು ಸ್ಕೋರಲ್ಲಿ ನೋಡ್ತಾಯಿದ್ರು. ಸೊ ಐ ವಾಸ್ ಜಸ್ಟ್ ಹಿಯರಿಂಗ್, ಬಟ್ ಟುಡೇ ಐ ಆಮ್ ಫೈನಲಿ ಹಿಯರ್, ಎಕ್ಸೈಟೆಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಕಪ್. ಆ್ಯಂಡ್ ಐ ಆಮ್ ಹೋಪಿಂಗ್ ದಟ್ ರಾಸು ವಾರಿಯರ್ಸ್ ಇವತ್ತು ಏನೋ ಒಂದು ಮಾಡಿ ಈ ಒಂದು ಮ್ಯಾಚ್ನ ಗೆದ್ದು, ನಾಳೆ 3 ಮ್ಯಾಚ್ ಇದೆ ನಮಗೆ. ಸೊ ವೆರಿ 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 ಟೈಟ್ ಶೆಡ್ಯೂಲ್. ಸೊ ದಿಸ್ ವಿನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಸೊ ನಿಮ್ಮೆಲ್ಲರ ಸಪೋರ್ಟ್ ಮತ್ತು ಎನ್ಕರೇಜ್ಮೆಂಟ್ ನಮ್ಮ ಟೀಮ್ಗೆ ಇರಲಿ ಅಂತ ಕೇಳ್ಕೊತೀನಿ. ನಮ್ಮ ಟೀಮು ಸಪೋರ್ಟು ಮತ್ತು ನಮ್ಮ ಒಂದು ಆಶ್ವಾಸನೆ ಯಾವಾಗಲೂ ಎಲ್ಲ ತಂಡದ ಮೇಲೂ ಇದ್ದೇ ಇರುತ್ತೆ. ಜೊತೆಗೆ ಈಗಾಗಲೇ 4 ಓವರ್ಗಳಲ್ಲಿ 45 ರನ್ಗಳನ್ನ ಬಿಟ್ಕೊಟ್ಟಿದ್ದಾರೆ ಆಲ್ರೆಡಿ ನಿಮ್ಮ ಟೀಮವರು. ಬಟ್ ಇಲ್ಲಪ್ಪ, ನಮಗೆ ಈ ವಿಕೆಟ್ ತೆಗೆದ್ರೆ ನಾವು ಸೇಫು, ಆರಾಮಾಗಿರ್ತೀವಿ ಅನ್ನೋದಾದರೆ ಯಾವ ವಿಕೆಟ್ ಮೇಲೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದೀರಾ ಸರ್? ಇಬ್ಬರು JK ಆ್ಯಂಡ್ ಸ್ವಾಸ್ತಿಕ್, ದೇ ಆರ್ ಏಸ್ ಪ್ಲೇಯರ್ಸ್. ಸೊ ನಾವು ಅದೇ ಅಂದ್ಕೊಂಡಿದ್ದು, ಫಸ್ಟು 3 ಓವರ್ ಒಳಗಡೆ ಬಿಫೋರ್ ದ ಪವರ್ ಪ್ಲೇ ಇವರಿಬ್ಬರು ಒಬ್ಬರು ತೆಗೆದ್ರು ನಮಗೆ ತುಂಬ ಅನುಕೂಲ ಆಗೋದು. ಬಟ್ ಅನ್ಫಾರ್ಚುನೇಟ್ಲಿ ಫಾರ್ ಅಸ್ ವಿ ಆರ್ ನಾಟ್ ಏಬಲ್ ಟು ಡೂ ಇಟ್. ಬಟ್ ಲೆಟ್ಸ್ ಸೇ, ಇನ್ನೂ 4 ಓವರ್ ಆಗಿದೆ, ವಿ ಸ್ಟಿಲ್ ಹ್ಯಾವ್ ಇನ್ನೂ 6 ಓವರ್ ಬಾಕಿ ಇದೆ. ಎಳಿಬೋದು ನಾವು ಸ್ಕೋರ್ನ ಡೆಫಿನೆಟಾಗಿ ವಿ ಕ್ಯಾನ್ ಪುಲ್ ಇಟ್ ಬ್ಯಾಕ್, ಆ್ಯಂಡ್ ಐ ಆಮ್ ಹೋಪಿಂಗ್ ದಟ್ ವಿ ಚೇಸ್ ಇಟ್ ಡೌನ್ ಆಸ್ ವೆಲ್. ಜೊತೆಗೆ ನಾವ್ಯಾರು ಪ್ರೆಡಿಕ್ಟ್ ಮಾಡೋಕ್ಕಾಗ್ತಿಲ್ಲ ಪಿಚ್ ಯಾವ ಥರ ಇದೆ ಅಂತ. ಬೆಳಗ್ಗೆಯಿಂದ ಒಂದೊಂದು ಪಂದ್ಯ ಒಂದೊಂದು ರೀತಿ ಆಗಿದೆ. ಬಹುಶಃ ನೀವು ಅದೇ ರೀತಿ ಮೈಂಡ್ಸೆಟ್ ಇಟ್ಕೊಂಡು ಬೌಲಿಂಗ್ ತೊಗೊಂಡಿದ್ದೀರಾ. ಚೇಸಿಂಗ್ ಆರಾಮ್ ಅನಿಸುತ್ತಾ ನಿಮ್ಮಲ್ಲಿ? ಆ ಥರ ಒಳ್ಳೆ ಬ್ಯಾಟ್ಸ್ಮನ್ಸ್ಗಳಿದ್ದಾರಾ? ಖಂಡಿತ ಇದ್ದಾರೆ. ನಾನು ಹೇಳಿದ್ನಲ್ಲ, ನಮ್ಮ ಟಾರ್ಗೆಟ್ ಬಂದು ಟು ಕೀಪ್ ದೆಮ್ ಬಿಲೋ 80, ಆ್ಯಂಡ್ ಐ ಆಮ್ ಹೋಪಿಂಗ್ ದಟ್ ಹ್ಯಾಪನ್ಸ್. ಇವಾಗ 4 ಓವರ್ 46 ರನ್ ಆಲ್ರೆಡಿ ಆಗಿದೆ. ಇನ್ನು ಮಿಕ್ಕಿದ್ದ ಇದಾದಮೇಲೆ 5 ಓವರ್ಗೆ ವಿ ಹ್ಯಾವ್ ಟು ಪುಲ್ ಅವರ್ ಸಾಕ್ಸ್, ಆ್ಯಂಡ್ ವಿ ಹ್ಯಾವ್ ಟು ಮೇಕ್ ಶೋರ್ JK ಮತ್ತು ಸ್ವಾಸ್ತಿಕ್ನ ಆದಷ್ಟು ಬೇಗ, ಇವತ್ತು ಟೈಮ್ ಬೇರೆ ಆಗಿದೆ, ರಾತ್ರಿ ಎಷ್ಟು 12 ಓವರ್ ಆಗಿದೆ, ಅವ್ರಿಗೂ ಮೋಸ್ಟ್ ಟಯರ್ಡ್ ಆಗಿರಬೇಕು. ಏನೋ ಒಂದು ಲೂಸ್ ಶಾಟ್ ಆಡಿ ಅನ್ನೋದು ಮನೆಗೆ ಹೋದರೆ ನಮಗೊಂದು ರಿಲೀಫ್ ಸಿಗುತ್ತೆ ಅಂತ ಐ ಆಮ್ ಹೋಪಿಂಗ್. ಅತ್ಯದ್ಭುತ ಕ್ಷೇತ್ರ ರಕ್ಷಣೆಯಲ್ಲಿ ಟೀಮ್ ರಾಸು ವಾರಿಯರ್ಸ್ ಕಡೆಯಿಂದ ರಘು ಭಟ್ ಬೌಲಿಂಗ್ ವಿಭಾಗದಲ್ಲಿ JK ಮತ್ತು ಸ್ವಸ್ತಿಕ ಆರಂಭಿಕ ಆಟಗಾರರಾಗಿ ಜೊತೆಯಾಟ 46ರ ಗಡಿ 50ರ ಗಡಿಯ ಸಮೀಪ ಬಂದಿದೆ. ಜೊತೆಗೆ ಅತ್ಯುತ್ತಮವಾದಂಥ ಒಂದು ಜೊತೆಯಾಟ ಸಹ ಇಲ್ಲಿ ಆಲ್ರೆಡಿ ಬಿಲ್ಡ್ ಆಗಿದೆ. ಬಹುಶಃ ಅದು ಉತ್ತಮ ರೀತಿಯ ಸ್ಕೋರ್ ಕಲೆ ಹಾಕುವಲ್ಲಿ ತಂಡ ಯಶಸ್ವಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ನಮ್ಮ ತಿಲಕ್ ಸರ್ ಅವರು ಅವರ ತಂಡದ ಜೊತೆ ಕೂಡಿಕೊಂಡು ಬಹುಶಃ ಬೌಲಿಂಗ್ನಲ್ಲಿ ಏನಾದರೂ ಸ್ಟ್ರಾಟಜಿ ಮಾಡ್ತಾರಾ, ಅಲ್ಲಿಗೆ ಹೋಗಿ ಡಗ್ಔಟ್ಗೆ ಹೋಗಿ ಅಂತ ನೋಡೋಣ. ಜೊತೆಗೆ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳೋಣ. ಅವ್ರ ಮೂವಿಗಳಿಗಾಗಿರ್ಬೋದು ಅಥವಾ ರಾಜ್ ಕಪ್ನಲ್ಲಿ ನಡೆಯುವಂಥ ಮುಂದಿನ ಎಲ್ಲ ಪಂದ್ಯಗಳಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಅವ್ರನ್ನ ಕಳಿಸ್ಕೋಣ. ಥ್ಯಾಂಕ್ ಯು ಸರ್.
Thank you so much. It was pleasure being on air, and I'm hoping to be back soon. Thank you. ರಘು ಭಟ್ ಕೊನೆಯ ಎಸೆತ ಬಾಕಿ ಇದೆ. ಸ್ವಸ್ತಿಕ್ ಹಾಗೂ JK ಜೊತೆ ಆಟ 50ರ ಗಡಿ ಈಗಾಗಲೇ ದಾಟಿದೆ. ಬಹುಶಃ ಇನ್ನು 5 ಓವರ್ಗಳಲ್ಲಿ ಭರ್ಜರಿ ಮೊತ್ತ ಕಲೆ ಹಾಕುವಂತ ಎಲ್ಲ ಸಾಧ್ಯತೆ ಇದೆ. ಈಗಾಗಲೇ ಬಲವಾದ ಮನವಿಗೆ ಪುರಸ್ಕಾರ ದೊರಕಿದೆ. ಈ ಬಾರಿ ಮೊದಲನೇ ವಿಕೆಟ್ ಪತನ. ಸ್ವಸ್ತಿಕ್ ಕ್ಯಾಚ್ ಔಟ್ ಆಗಿ ನಿರ್ಗಮಿಸ್ತಾ ಇದ್ದಾರೆ. ಬ್ರೇಕ್ ಥ್ರೂ ಬಂತು ಕೊನೆಗೂ. ಅತ್ಯದ್ಭುತವಾದಂಥ ಕ್ಯಾಚು ಜೊತೆಗೆ ಎಡ್ಜಾಯಿತು. ಅಂಪೈರ್ ಅವರ ಒಂದು ಡಿಸಿಷನ್ಸ್ ಕೂಡ ತುಂಬ ಇಂಪಾರ್ಟೆಂಟ್. ಇಲ್ಲಿ ತುಂಬ ಟೈಮ್ ತೊಗೊಂಡು ತುಂಬ ಕಾಮಾಗಿ ವಿಕೆಟ್ ಡಿಸಿಷನ್ ಕೊಟ್ಟರು. ಜೊತೆಗೆ ಸ್ವಸ್ತಿಕ ಒಬ್ಬ ತಮ್ಮ ಆಟಗಾರರು ಹೌದು. ಭರ್ಜರಿ ಇನ್ನಿಂಗ್ಸ ದಾಖಲಿಸಿ ಪವಿಲಿಯನ್ ಕಡೆಗೆ ಮರಳುತ್ತಿದ್ದಾರೆ. ನಿಲ್ಲಬೇಡ ನೀ ಸೋತರೂನು, ನಿಲ್ಲಬೇಡ ನೀ ಗೆಲ್ಲುವರೆಗೂ ಬಿಡಬೇಡ, ನಿನ್ನೊಂದಿಗೆ ನೀ ಸೆಣಸು. ನಿಲ್ಲಬೇಡ ನೀ ಬಂದ ದಾರಿ ಮರಿಬೇಡ. ಲೈಫ್ ಸ್ಟೋರಿ ಎಲ್ಲಿಗೋಗಿ ಹೇಳಿ, ಈ ಬಾಳ ದಾರಿ ಕಾಣದಂತ ಬೇಲಿ ಗಾಳಿ ಈ ಮಾಲ್ ತಗೊಂಡ ಚೀಟ ಎಟ್ರಲ್ಲ ಅಪ್ಡ ಮಾಡ್ತಾನೆ. ಈ ಬಾರಿ 6ನೇ ಓವರ್ನಲ್ಲಿ ಸುಹಾಸ್ ಎಂ ಹೊಸ ಬೌಲರ್ ಪರಿಚಯಿಸ್ತಾ ಇದೆ ರಾಸು ವಾರಿಯರ್ಸ್. ಬಹುಶಃ ಒಂದು ಬ್ರೇಕ್ ಥ್ರೂ ಬೇಕಾಗಿತ್ತು, ಬ್ರೇಕ್ ಥ್ರೂ ಸಿಕ್ಕಿದೆ. ಈಗಾಗಲೇ ಎರಡು ಓಟಗಳ ಹೆಚ್ಚುವರಿ ಲಾಗ್ತಾ ಇದೆ JK. ಸುಹಾಸ್ ಎಂ ಹೊಸ ಬೌಲರ್. ಬಹುಶಃ ಇವರ ಬೌಲಿಂಗ್ನಲ್ಲಿ ಯಾವುದಾದ್ರೂ ಮತ್ತೆ ಬ್ರೇಕ್ ಥ್ರೂ ಸಿಗುತ್ತಾ ಕಾದ್ ನೋಡೋಣ. JK ತುಂಬ ಅದ್ಭುತವಾಗಿ ಆಡ್ತಾ ಇದ್ದಾರೆ. 15 ಎಸೆತಕ್ಕೆ 23 ರನ್ಗಳನ್ನು ಈಗಾಗಲೇ ದಾಖಲಿಸಿದ್ದಾರೆ. ಹೊಸ ಬ್ಯಾಟ್ಸ್ಮನ್ ಪ್ರೀತಮ್ ಈಗ ನಾನ್ ಸ್ಟ್ರೈಕ್ನಲ್ಲಿದ್ದಾರೆ. JK ದ ಭರ್ಜರಿ ಬ್ಯಾಟಿಂಗ್ ಈ ಬಾರಿ. ಬಹುಶಃ ಇದೇ ರೀತಿ ಸಾಗಿದ್ರೆ
100ರಿಂದ 120 ರನ್ಗಳನ್ನು ಕಲೆ ಹಾಕುವಂಥ ಎಲ್ಲ ಸಾಧ್ಯತೆಗಳಿದೆ. ಅದೇ ರೀತಿ ರಾಸು ವಾರಿಯರ್ಸ್ ಕೂಡ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ತಗೊಂಡಿದ್ದೆ, ಆದರೆ ಇನ್ನು ಸ್ವಲ್ಪ ರನ್ಗಳನ್ನ ಕಡಿವಾಣ ಹಾಕಿ ಒಂದು ಉತ್ತಮ ರೀತಿಯ ಮೊತ್ತವನ್ನು ಬೆನ್ನತ್ತುವಲ್ಲಿ ಯಶಸ್ವಿ ಆಗುತ್ತೆ ಅಂತ ಕಾದು ನೋಡೋಣ. ಸುಹಾಸ್ ಈ ಬಾರಿ 3ನೇ ಎಸೆತ, ಯಾವುದೇ ಓಟವಿಲ್ಲ, ಡಾಟ್ ಬಾಲ್. ಪ್ರೀತಮ್ ಈ ಬಾರಿ ಪ್ರೀತಮ್ ರವರಿಂದ ಥರ್ಡ್ ಮ್ಯಾನ್ ರೇಂಜ್ನಲ್ಲಿ ಅಷ್ಟೇ ರೀತಿಯ ಉತ್ತಮವಾದಂಥ ಕ್ಷೇತ್ರ ರಕ್ಷಣೆ, 2 ರನ್ಗಳ ಸೇರ್ಪಡೆ, 2 ರನ್ಗಳ ಸೇವ್ ಮಾಡಿದ್ದಾರೆ ಆಲ್ರೆಡಿ. ಸುಹಾಸ್ ಹೆಮ್ ಶಿಕೆ ತಿಲಕ ಅವರು ಹೇಳಿದಾಗೆ ಒಬ್ಬ ಸ್ಫೋಟಕ ಬ್ಯಾಟ್ಸ್ಮನ್ ಇವರು. ಬಹುಶಃ ಇವರು ವಿಕೆಟ್ ಬಿದ್ದಿದ್ದೆ ಆದರೆ ಒಂದು 20ರಿಂದ 25 ರನ್ಗಳನ್ನು ತಂಡದ ಒಟ್ಟು ಮೊತ್ತದ ಗಳಿಕೆಯಲ್ಲಿ ಕಮ್ಮಿ ಆಗಬಹುದು. ಜೊತೆಗೆ ಬಹುಶಃ ಇವರಿದ್ದರೆ ಅದೇ ರೀತಿಯ ಒಂದು ಉತ್ತಮವಾದಂಥ ರನ್ ಕಲೆ ಹಾಕ್ಬೋದು. ಈ ಬಾರಿ ಸೇಫ್ ಲ್ಯಾಂಡ್ ಆಗಿದೆ. ಕೇವಲ 1 ಓಟಗಳು 6 ಓವರ್ನ ಮುಕ್ತಾಯಕ್ಕೆ. ತಂಡದ ಒಟ್ಟು ಮೊತ್ತ 58, 1 ವಿಕೆಟ್ ನಷ್ಟಕ್ಕೆ. ಬಜರಂಗಿ ರವಿ ಬಾರಿ ಬೌಲಿಂಗ್ ವಿಭಾಗದಲ್ಲಿ ಜೆಕೆ ಸ್ಟ್ರೈಕ್ನಲ್ಲಿ ಯಾವುದೇ ಊಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಬಜರಂಗಿ ರವಿ ಅವರು. ಬಹುಶಃ ಒಂದು ತಕ್ಕಮಟ್ಟಿಗೆ ರನ್ಗಳನ್ನು ಕಡಿವಾಣ ಹಾಕೋದ್ರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ರಾಸು ವಾರಿಯರ್ಸ್ ತಂಡದ ಬೌಲರ್ಗಳು. ಒಂಟಿ ಊಟದ ಸೇರ್ಪಡೆ, ಯಾವುದೇ ಊಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಬಜರಂಗಿ ರವಿ ಅವರು. ಬಹುಶಃ ಒಂದು ತಕ್ಕಮಟ್ಟಿಗೆ ಭಾರಿ ಉದ್ದರಿಯ ಆಘಾತ ಆಗಿದೆ. ಪ್ರೀತಮ್ ಬಜರಂಗಿ ರವಿ ಬ್ರೇಕ್ ಥ್ರೂ ತಂದು ಕೊಟ್ಟಿದ್ದಾರೆ. ಯಾರ್ಕರ್ ಮಾದರಿಯ ಚೆಂಡು,
ಮಹೇಶ್ ಬಾಟ ಹೊಸ ಆಟಗಾರ ಸ್ಟ್ರೈಕ್ನಲ್ಲಿ. ಬಜರಂಗಿ ರವಿ ಈಗಾಗಲೇ ಒಂದು ಬ್ರೇಕ್ ಥ್ರೂ ತಂದುಕೊಟ್ಟಿದ್ದಾರೆ. ಅವರ ತಂಡದ ಆಟಗಾರ ಈಗಾಗಲೇ ಎಕ್ಸ್ಪೆಕ್ಟ್ ಮಾಡಿದ್ರು ಒಂದು ವಿಕೆಟ್ ಬರುತ್ತೆ, ಬಜರಂಗಿ ರವಿ ಅವರು ಬ್ರೇಕ್ ಥ್ರೂ ತಂದು ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಅದೇ ರೀತಿ ತುಂಬ ಲಯದಲ್ಲಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಈ ಬಾರಿ ಯಾವುದೇ ಊಟ ಇಲ್ಲ, ತಟ್ಟಿ ಮುಟ್ಟಿ ಓಡುವ ಪ್ರಯತ್ನ ಮಾಡಿದ್ರು ಮಹೇಶ್ ಭಟ್ ಅವರು, ಸಫಲತೆ ಕಾಣಲಿಲ್ಲ. ಬಹುಶಃ ಒಂದೊಳ್ಳೆ ಉತ್ತಮ ಸ್ಕೋರ್ ಮಾಡುವಲ್ಲಿ ಯಶಸ್ವಿ ಆಗ್ತಾ ಇದೆ BB ತಂಡ. ಜಸ್ಟ್ ಮಿಸ್ ಆಗಿದೆ ವಿಕೆಟ್ಗೆ. ಬಹುಶಃ ಇದು ಒಂದು ವಿಕೆಟ್ ತೊಗೊಂಡಿದ್ರೆ ಮತ್ತೊಂದು ಬ್ರೇಕ್ ಥ್ರೂ ಸಿಕ್ತಿತ್ತು ರಾಸು ವಾರಿಯರ್ಸ್ಗೆ. ಈ ಬಾರಿ ಮಹೇಶ್ ಭಟ್ ಒಂಟಿ ಊಟಗಳನ್ನು ಗಳಿಸಿದ್ದಾರೆ. ಮೊದಲ ರನ್ ವೈಯಕ್ತಿಕ ರನ್ ಗಳಿಸಿದ್ದಾರೆ ಮಹೇಶ್ ಭಟ್. 7 ಓವರ್ನ ಮುಕ್ತಾಯಕ್ಕೆ 61-2 ಉದಯ ನಷ್ಟಕ್ಕೆ. ಸುಹಾಸ್ ಮತ್ತೆ ಬೌಲಿಂಗ್ ಅಟ್ಯಾಕ್ನಲ್ಲಿ ಮೊದಲ ಓವರ್ನಲ್ಲಿ 7 ರನ್ಗಳನ್ನು ಬಿಟ್ಕೊಟ್ಟಿದ್ದಾರೆ ಈಗಾಗಲೇ. ಬಹುಶಃ ಈ ಓವರ್ನಲ್ಲಿ ವಿಕೆಟ್ ಪಡೆಯುವ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅತ್ಯುತ್ತಮವಾದಂಥ ಬೌಲಿಂಗ್ ಈ ಬಾರಿ. ಕ್ಷೇತ್ರ ರಕ್ಷಣೆಯಲ್ಲಿ ಸ್ವಲ್ಪ ಎಡವಿಕೆ. ಒಂಟಿ ಊಟದ ಸೇರ್ಪಡೆ ಮತ್ತೆ JK ಸ್ಟ್ರೈಕ್ನಲ್ಲಿ. JK ಜಯರಾಮ ಕಾರ್ತಿಕ್ ಅದ್ಭುತ ಆಟಗಾರ. ಕರ್ನಾಟಕ ಬುಲ್ಡೋಸರ್ ಸಹ ತಂಡದ ಒಂದು ಪ್ರಮುಖ ಆಟಗಾರರಾಗಿ ಸಹ ಗುರುತಿಸಿಕೊಂಡಿದ್ದಾರೆ. ಈ ಬಾರಿ ರಾಜ್ ಕಪ್ ಸೀಸನ್ 7ರ ಪಂದ್ಯಾಟದಲ್ಲಿ ಒಬ್ಬ ರಾಸು ವಾರಿಯರ್ಸ್ನ ಬೌಲರ್ಗಳಿಗೆ ಸಿಂಹ ಸ್ವಪ್ನವಾಗಿ ಪರಿಗಣಿಸ್ತಾ ಇದ್ದಾರೆ. ಬಹುಶಃ ಇನ್ನು 16 ಚೆಂಡುಗಳು ಬಾಕಿ ಉಳಿದಿದೆ. ಎಸೆತದಲ್ಲಿ ಉತ್ತಮವಾದಂಥ ಒಂದು ಮೊತ್ತವನ್ನು ಕಲೆ ಹಾಕ್ತಾರೆ ಅನ್ನೋ ನಂಬಿಕೆ BB ತಂಡದ ಆಟಗಾರರಿಗಿದೆ. ಮಹೇಶ್ ಭಟ್ ಮಂದಗತಿಯ ಆಟ ಸಾಕ್ತಾ ಇದೆ. ಸುಹಾಸೆಂ ಮತ್ತು ಅಟ್ಯಾಕಿಂಗ್ ಮೂಡ್ನಲ್ಲಿ ಒಂಟಿ ಊಟದ ಸೇರ್ಪಡೆ. 2ನೇ ಊಟಕ್ಕೆ ಪ್ರಯತ್ನ ಈ ಬಾರಿ. ಎರಡು ಊಟಗಳನ್ನು ತಗೊಂಡಿದ್ದಾರೆ. ಕೊನೆಯ ಎಸೆತ ಬಾಕಿ ಉಳಿದಿದೆ. ನೋ ಮ್ಯಾನ್ಸ್ ಲ್ಯಾಂಡ್ ಜೆರ್ಸಿ ನಂಬರ್ 99 ಕ್ಷೇತ್ರ ರಕ್ಷಕನ ಜೆರ್ಸಿ ನಂಬರ್ ಇದಾಗಿದೆ. ಕೊನೆಯ ಎಸೆತ ಬಾಕಿ ಉಳಿದಿದೆ. ಬ್ಯಾಕ್ ಟು ಬ್ಯಾಕ್ 2D ರನ್ಸ್ನ ಮಹೇಶ್ ಭಟ್ ಅವರು ಕಳೆ ಹಾಕಿದ್ದಾರೆ ಈಗಾಗಲೇ.
ಉತ್ತಮವಾದಂಥ ಹೊಡೆತ. ಈ ಬಾರಿ ಒಂಟಿ ಓಟದ ಸೇರ್ಪಡೆ. ಆಫ್ಟರ್ ಕಂಪ್ಲೀಷನ್ ಆಫ್ 8 overs, scores moves on to 68 for 2 wicket. ಬಜರಂಗಿ ರವಿ ಮತ್ತೆ ಅಟಾಕಿಂಗ್ ವಿಭಾಗದಲ್ಲಿ ಕೇವಲ 2 ಓವರ್ಗಳು ಬಾಕಿ ಉಳಿದಿದೆ. ಮತ್ತೆ ವೈಡ ಎಸೆತ. ಹೆಚ್ಚುವರಿ ಊಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಬಜರಂಗಿ ರವಿ ಅವರು. ವೈಡ್ ಇಲ್ಲ. ಡಾಟ್ ಬಾಲ್. ಬಹುಶಃ ಈ ಚೆಂಡು ವೈಡ್ ಬಾಲ್ ಆಗುವ ಸಾಧ್ಯತೆ ಇದೆ. ಎಸ್, ವೈಡ್ ಬಾಲ್. ಎರಡನೇ ಎಸೆತ. ಈ ಬಾರಿ ಉತ್ತಮವಾದಂತಹ ಹೊಡೆತ. ಗಾಳಿಯಲ್ಲಿ ಚೆಂಡು. ಎರಡನೇ ಓಟಕ್ಕೆ ಪ್ರಯತ್ನ. ಎರಡನೇ ಓಟ ಸಫಲವಾಗಿದೆ. ಮಹೇಶ್ ಭಟ್ 2 ರನ್ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಹುಶಃ ಇದೇ ರೀತಿ ರನ್ಗಳನ್ನು ಕಲಿಯಾಗ್ತಾ ಹೋದರೆ ಪ್ರೊಜೆಕ್ಟೆಡ್ ಸ್ಕೋರ್ 85 to 90 ರನ್ಸ್ ಕಲೆಕ್ಟ್ ಮಾಡಬಹುದು. ಉತ್ತಮವಾದಂಥ ಬೌಲಿಂಗ್. ಸ್ವಲ್ಪ ಎಡವಿಕೆಯನ್ನು ಕಾಣ್ತಾ ಇದ್ದೀವಿ ಮಹೇಶ್ ಭಟ್ ಅವರಿಂದ. ಬಲವಾದ ಮನವಿ ಸಹ ಇಲ್ಲಿ ಬಂದಿದೆ. ಮನವಿಗೆ ಪುರಸ್ಕಾರ ದೊರೆತಿಲ್ಲ. JK ಉತ್ತಮವಾದಂಥ ಹೊಡೆತ. ಈ ಬಾರಿ ಅಷ್ಟೇ ಉತ್ತಮ ರೀತಿಯ ಫೀಲ್ಡಿಂಗ್. BB ತಂಡದ ಆಟಗಾರ ನಂಬರ್ 22.
ಬಾರಿ ಮಹೇಶ್ ಬಾಟ ಅತ್ಯುತ್ತಮವಾದಂಥ ಹೊಡೆತ ಲಾಂಗ್ ಆನ್ ವಿಭಾಗದಲ್ಲಿ ಫೀಲ್ಡರ್ MR ಅಷ್ಟೇ ರೀತಿಯ ಉತ್ತಮ ಫೀಲ್ಡಿಂಗ್ ಮಾಡಿದ್ದಾರೆ. 2 ರನ್ಗಳನ್ನು ಗಳಿಸಿದ್ದಾರೆ. 3ನೇ ರನ್ಗೆ ಪ್ರಯತ್ನ ಪಟ್ಟರು JK ಅಲ್ಲಿ, ಆದರೆ ಮಹೇಶ್ ಅವರು ಸದ್ಯಕ್ಕೆ ಬೇಡ, ಲಾಸ್ಟ್ ಓವರ್ನ ಚಾರ್ಜ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ತಂಡದ ಒಟ್ಟು ಗಳಿಕೆ 76, 2 ವಿಕೆಟ್ಗಳನ್ನಷ್ಟಕ್ಕೆ, ಇನ್ನು 8 ವಿಕೆಟ್ಗಳು ಕೈಯಲ್ಲಿದೆ. ಯಾವುದೇ ಊಟ ಬಂದಿಲ್ಲ, ಡಾಟ್ ಬಾಲ್ ಆಗಿದೆ. ಕೊನೆಯ ಚೆಂಡು 9 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 76, 2 ವಿಕೆಟ್ಗಳನ್ನಷ್ಟಕ್ಕೆ. ಕೊನೆಯ ಓವರ್ ಈಗ ಬಾರಿ ಬಜರಂಗಿ ರವಿ ಅವರಿಂದ ಕಾಡ ಬೌಲರ್ ಕಾಡ ಅತ್ಯುತ್ತಮವಾದಂಥ ಹೆಸರು. ಕಾಡು ನಾಡು, ಅದೇ ರೀತಿ ಕಾಡ ಒಂದು ವಿಭಿನ್ನವಾದಂಥ ಹೆಸರಿದೆ. JK ಮೊದಲನೇ ಎಸೆತ ಸಿಂಗಲ್ ತಗೊಂಡಿದ್ದಾರೆ. ನೋಡೋಣ ಮಹೇಶ್ ಭಟ್ಟ ಈ ಓವರ್ನಲ್ಲಿ ಅದ್ಯಾವ ರೀತಿ ಬ್ಯಾಟಿಂಗ್ ಮಾಡ್ತಾರೆ. ಅತ್ಯುತ್ತಮವಾದ ಬೌಲಿಂಗ್ ಮಾಡ್ತಾ ಇದ್ದಾರೆ. ಯಾರ್ಕರ್ ಮಾದರಿಯ ಚೆಂಡನ್ನು ಎಸೆದಿದ್ದಾರೆ. ಈಗ ಮತ್ತೆ ಕ್ಷೇತ್ರ ರಕ್ಷಣೆಯಲ್ಲಿ ಮನೋರಂಜನ್ ವಿಫಲ, ಬೌಂಡರಿ. ವೈಟ್ ಬಾಲ್, ಅನಿರೀಕ್ಷಿತ ವೈಟ್ ಬಾಲ್. ಲೈನ್ ಮೇಲೆ ಇತ್ತು ಅನಿಸುತ್ತೆ ಬಹುಶಃ. ಬೌಲರ್ನ ವಾದ ಸಹ ಅದೇ ಆಗಿದೆ. ಅಷ್ಟೇ ರೀತಿಯ ಉತ್ತಮ ಅಂಪೈರಿಂಗ್ ಸಹ ಇಲ್ಲಿ ಬರ್ತಾ ಇದೆ. ಎಲ್ಲ ಪಂದ್ಯದಲ್ಲೂ ಉತ್ತಮ ರೀತಿಯ ಅಂಪೈರಿಂಗನ್ನು ಮಾಡ್ತಾ ಇದ್ದಾರೆ. ಯಾವುದೇ ತಪ್ಪು ನಿರ್ಣಯಗಳನ್ನು ಇಲ್ಲಿಯವರೆಗೂ ಯಾವುದೂ ನೀಡಿಲ್ಲ. ಭಾರಿ ಬೌಂಡರಿ ಮಹೇಶ್ ಭಟ್ಟರ್ ಅವರ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ. ಕೊನೆಯ ಓವರ್ನಲ್ಲಿ ಅತಿ ಹೆಚ್ಚಿನ ರನ್ ಕಲೆ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಈಗಾಗಲೇ ಕೈಯಲ್ಲಿ ಸಹ ಇನ್ನು 8 ಉದರಿಗಳು ಬಾಕಿ ಉಳ್ಕೊಂಡಿದೆ. ಡಗ್ಔಟ್ನಲ್ಲಿ ಸಹ ಒಂದು ಉತ್ತಮ ರೀತಿಯ ವಾತಾವರಣ ಕಾಣಿಸ್ತಾ ಇದೆ, ಪಾಸಿಟಿವಿಟಿ. ಅದೇ ರೀತಿ ಮತ್ತೆ ಕ್ಷೇತ್ರ ರಕ್ಷಣೆಯಲ್ಲಿ ಸ್ವಲ್ಪ ಎಡವಟ್ಟು, ಒಂಟಿ ಊಟದ ಸೇರ್ಪಡೆ, ಮತ್ತೆ ಸ್ಟ್ರೈಕ್ನಲ್ಲಿ JK. ಕೊನೆಯ 2 ಎಸೆತ ಬಾಕಿ ಉಳಿದಿದೆ. ನೋಡೋಣ ಬಹುಶಃ JK ಅವರು ಅದು ಯಾವ ರೀತಿ ಕೊನೆಯ 2 ಎಸೆತಗಳನ್ನು ಎದುರಿಸ್ತಾರೆ ಅಂತ.
ಭರ್ಜರಿ ಹೊಡೆತಕ್ಕೆ ಮುಂದಾಗಿದ್ದರು ಜಿಕೆ ಜಯರಾಮ್ ಕಾರ್ತಿಕ್ ಅವರು. ಸಫಲತೆ ಕಂಡು ಬಂದಿಲ್ಲ. ಕೊನೆಯ ಒಂದು ಎಸೆತ ಮಾತ್ರ ಬಾಕಿ ಉಳಿದಿದೆ. ತಂಡದ ಒಟ್ಟು ಮೊತ್ತ 87. ಬಹುಶಃ ಈ ಕೊನೆಯ ಎಸೆತ ಏನಾದರೂ ಬೌಂಡ್ರಿ ಅಥವಾ ಸಿಕ್ಸರ್ ಬಂದರೆ 90ರ ಗಡಿ ದಾಟಬಹುದು. ಕೊನೆಯ ಎಸೆತ ಭಾರಿ ಅಷ್ಟೇ ಉತ್ತಮ ರೀತಿಯ ಹೊಡೆತ. ಬಹುಶಃ ಸಿಕ್ಸರ್. ಎಸ್, ಸಿಕ್ಸರ್ ಬಂದಿದೆ. ಕೊನೆಯ ಎಸೆತ. ತಂಡದ ಒಟ್ಟು ಮೊತ್ತ 93. ಜೆಕೆ ವೈಯಕ್ತಿಕವಾಗಿ 35 ರನ್ಗಳನ್ನು ಗಳಿಸಿದ್ದಾರೆ 26 ಎಸೆತಗಳಲ್ಲಿ. ಕೊನೆಯ ಚೆಂಡು ಭರ್ಜರಿ ಸಿಕ್ಸರ್ ಮೂಲಕ ಸೀದಾ ಡಗ್ಔಟ್ಗೆ ಹೊಡೆದಿದ್ದಾರೆ ಜೆಕೆ ಅವರು. ರಾಸು ವಾರಿಯರ್ಸ್ need 94 runs from 10 overs. ಯಮನಿಗೆ ಈ ಮನುಷ್ಯರನ್ನ ನೋಡೋಕ್ಕೆ ಸಮಯ ಇಲ್ಲದೆ ನದಿನ ನೇರವಾಗಿ ದಾಟಿಸೋದಕ್ಕೆ ಅಂತಾನೆ ಒಬ್ಬ ರಾಕ್ಷಸನನ್ನ ಸೃಷ್ಟಿ ಮಾಡಿ ಕಳಿಸಿರ್ತಾನಂತೆ. ಇಂಡಿಯನ್ ಸಿನಿಮಾ ಇಷ್ಟು ದೊಡ್ಡ ಆರ್ಕೆಸ್ಟ್ರಾ ಹಾಕಿ ಮಾಡಿದ್ರು. ನಿಮ್ಮೆಲ್ಲರ ಪ್ರೀತಿಯ ಕೇಳಿ ಅದು ನಮ್ಮ ಕನ್ನಡ ಸಿನಿಮಾ ಅಂತ ಹೇಳಕ್ ಖುಷಿ ಆಗುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲವ್ ಯು ಎಲ್ಲರೂ. ಮಕ್ಕಳು ರಚ್ಚೆ ಹಿಡಿದ್ರೆ ಸೈತಾನ್ ಹೆಸರು ಹೇಳ್ತಾರೆ. ಸೈತಾನನೇ ರಚ್ಚೆ ಹಿಡಿದ್ರೆ ಅವನ್ ಹೆಸರು ಹೇಳ್ತಾರೆ. ಎಲ್ಲ ಹೇಳಬೇಕಿದೆ ಒಂದು ಮಾತು ಆಡದೆ ಉಂಟೆ ಬೇರೆ ದಾರಿಯು ನಿಂತು ನಿನ್ನ ನೋಡದೆ. ಜನರಿಗೋಸ್ಕರ ನಾನು ಯಾರನ್ನು ಬೇಕಾದ್ರೂ ಕಳ್ಕೋತೀನಿ, ಆದ್ರೆ ಜನರನ್ನೇ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ನಿಲದ ಹುಡುಕಾಟಕ್ಕೆ ತನದೆ ಹುಡುಗಾಟವು ಅನ್ನೋ ಹಳೆ ಪಾಠವೇ ಬದುಕು. ನನ್ ಮುಂದೆ ಬಟ್ಟೆನೇ ಬಿಚ್ಚಿದ್ಯಾ? ಮನಸ್ಸು ಬಿಚ್ಚಿ ಮಾತಾಡಿದ್ರೆ ಏನು ತಪ್ಪಿಲ್ಲ. ಒಂದು ಹುಡುಗಿ ಬಟ್ಟೆ ಬೇಕಿತ್ತು ಬಿಚ್ಚಿ ನಿಂತ್ಕೋತಾಳೆ, ಆದ್ರೆ ಮತ್ತೆ ಮತ್ತೆ ಮಿಡಿಯದೆ ಕುಣಿಯಿತು ಹೃದಯ, ಬಡಿಯದೆ ನಿಂತರೆ ಗತಿಯೇನು. ಸಿಹಿಯಾದ ಸುಂದರಿಯೇ, ನವಿರಾದ ಕಿನ್ನರಿಯೇ, ಅರೆ ಯಾರೆ ಯಾರೆ ಹೇಳ ನೀ ಚೆಲುವೆ. ಈ ಮಿಟ್ಕಲಾಡಿ ಹಿಂದೆ ಬಿದ್ದು ಹಾಳಾಗೋಗ್ಬಿಟ್ಟೆ, ಈ ದಗಲ್ ಬಾಜಿ ಲವಲ್ ಬಿದ್ದು ಯಕ್ಕುಟ್ ಹೋಗ್ಬಿಟ್ಟೆ. ಟೊಳ್ಳು ಬಾದ್ಯ ತಮಟೆ ಟಪ್ಪುರ ಬಾಸು ಬಾರೋ ಗೆಳೆಯ, ನಮ್ಮ ಹಳ್ಳಿ ಬಾಸು ಗೆದ್ದೈತು ಕುಣಿದು ಮಜಾ ಮಾಡಯ್ಯ. ತುಂಬಾನೇ ಕೇಳಲಾರೆ ಹಿಂದೆ ಬಿದ್ದು, ಆದ್ರೂನು ಹೇಳುತ್ತೀನಿ ಮಾತು ಒಂದು. ನೀನು ನಾನಾಗಿ ಇದ್ದ ಘಳಿಗೆ ಮರೆತು ಹೋಯಿತೆ ನಮ್ಮಿಬ್ಬರ ಸಲುಗೆ. ನೀನ್ ಹುಟ್ಟಿರೋ ಕಾಲ ಘಳಿಗೆ ರಾಶಿ ನಕ್ಷತ್ರ ಗ್ರಹಣಕ್ಕೆ ಎಡೆ ಇಟ್ಟಂಗಿದೆ. ಅವ್ರ ಎದುರು ನಿಂತು ಮಾತಾಡ್ಬೇಕು ಅನ್ಸ್ತಿದೆ. ಯಾರು? ನಂಗೂನು ಒಂದು ಫೀಲು ಅದೇ ಕೇಳ್ತೀಯ, ಮುಂದಕ್ಕೆ ಹೇಳೋದೆಲ್ಲ ಪಕ್ಕ ಸತ್ಯ ನಂಬ್ತೀಯ.
ನಿನ್ನಂತ ಹುಡುಗ ನಂಗೆ ಬೇಕೇ ಆಗಿಲ್ಲ. ರಾಂಗ್ ನಂಬರ್ಗೆ ಇಷ್ಟು ಮಿಸ್ಡ್ ಕಾಲ್ ಕೊಡೋನು, ಇನ್ನು ರೈಟ್ ನಂಬರ್ಗೆ ಇನ್ನೆಷ್ಟು ಡಯಲ್ ಮಾಡ್ಬೋದು. ಜೊತೆಯಲೆ ಇರಲೆ, ಜೊತೆಯಲೆ ಬರಲೆ, ನೆರಳಿನ ಹಾಗೆ ನಿನ್ನಲೆ ಸೇರಲೆ. ಅವನು ಸಂಜು, ಅವಳು ಗೀತಾ, ಅವರಿಬ್ಬರು ಸೇರಲು ಸಂಗೀತ. ಹಬಿಬಿ 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 ಹಬಿಬಿ. ಜೂನಿಯರ್ ಲೆಕ್ಚರ್ ಇಂಟರ್ವ್ಯೂ ಆದರೆ ನಂಬಿರೋ ನಿಜ ಸುಳ್ಳು ಅಂತ ಗೊತ್ತಾದಾಗ ಏನಾಯ್ತು ನಿಂಗೆ? ಯಾಕೆ 2 ತಿಂಗಳಿಂದ ಕಾಲೇಜ್ಗೆ ಹೋಗ್ತಿಲ್ಲ? ಕಾವಲಿಗ ಕಾವಲಿಗ ಕಂಬನಿಗೆ ಕಾವಲಿಗ. ಅಮ್ಮ ಯಾಕೆ ನೀ ಬಿಟ್ಟೋದೆ? ಧಿಕ್ಕರಿಸಿದ ರಾಮ ಶಕ್ತಿಯನ್ನು ಗಾಳನೆ ಧಿಕ್ಕರಿಸುವ ಇವನೆಲ್ಲೂ, ಬದಲಾಗಿಸುವ ಸಿದ್ಧಾಂತಕ್ಕೆ ಮುಖಪುಟದ ಮುನ್ನುಡಿ ಗೆತ್ತುವನೆಲ್ಲೂ, ಬಡವರ ಬದುಕಲು ಕಾಯಲು ನಿಂತ ಸಿಂಹ ಕೇಸರಿ. ಗಾಯವಾದ ಹೃದಯವೀಗ ಮಾಸಿ ಹೋದ ಪ್ರೀತಿ ಬೇಗ ವಾಸಿಯಾಗದು ವಾಸಿಯ. ಅಭಿಮಾನಿಯಾಗಿ ಹೋದೆ ನಿಂಗೆ ನಾನು, ಅಭಿಮಾನಿಯಾಗಿ ಹೋದೆ ನಿಂಗೆ ನಾನು, ಅಭಿಮಾನಿಯಾಗಿ ಹೋದೆ. ಆರ್ಗನೈಸ್ಡ್ ಆಗಿ ವರ್ಕ್ ಮಾಡ್ತಿರೋ ಈ ಆರ್ಗನ್ ಮಾಫಿಯಾ ಹೆಸರೇ ರೆಡ್ ಮಾರ್ಕೆಟ್. ಈ ವ್ಯವಸ್ಥೆ ಬದಲಾಗಬೇಕು ಅಂದ್ರೆ ಬದಲಾಯಿಸೋನೊಬ್ಬ ಬರಬೇಕು. ಎಲ್ಲಿದ್ದೀರಾ? ಕೇಳಿಸ್ತಿಲ್ಲ? ಹಲೋ, ಆಕ್ಸಿಡೆಂಟ್ ಆಗಿರೋದು ಯಾರಿಗೆ ಸರ್? ನಿಮಗ ಬೇರೆಯವ್ರಿಗ? ನಿಮ್ಮ ಊರ್ಗ ರಾಕ್ಷಸ ಬತ್ತಾನ, ರಕ್ತ ಹರಿಸ್ತಾನ. ಲೈಫಲ್ಲಿ ದಿಢೀರ್ ಅಂತ ಬಂತು ನೋಡಿ ಒಂದು ಬೆಸ್ಟ್. ಬಿದ್ರು ಅಲ್ಲಾಡೋದಿಲ್ಲ ಈ ಪಾಡಿ, ಬಂದೆ ಇಲ್ಲಿ ನೂರಾರು ಕೆರೆಯಲ್ಲಿ ಜಾಡಿ. ಏನು ಪಡೆಯದೆ ಪಡೆದಿರೋ ಹಾಗೆ ಯಾಕೋ ಪ್ರೀತಿ ಗುಂಗಲಿ, ನಿನ್ನ ಸೆಳೆತಕ್ಕೆ ಸಿಲುಕಿದ ಮೇಲೆ ಮುಳುಗಿ ಹೋದೆ. ಎಂದೆಂದು ಉಳಿಯುವ ನಿನ್ನದೇ ಶಾಸನ ನೀನೇ ಬರೆದಿಡು, ಈ ಜಗವೇ ನೆನೆಯಲಿ. ಅಜ್ಞಾತವಾಸ ಮುಗಿಸಿ ಎದ್ದು ಬಂದ ನೋಡೋ ಸರ್ವೇಶ. ನೆಲದ ಹುಡುಕಾಟಕ್ಕೆ ತನದೆ ಹುಡುಗಾಟವು ಅನ್ನೋ ಹಳೆ ಪಾಠವೇ ಬದುಕು. ಅವ್ರ ಎದುರು ನಿಂತು ಮಾತಾಡಬೇಕು ಅನಿಸ್ತಿದೆ. ಯಾರು? ಜೂನಿಯರ್ ಲೆಕ್ಚರ್ ಇಂಟರ್ವ್ಯೂ ಆದರೆ ನಂಬಿರೋ ನಿಜ ಸುಳ್ಳು ಅಂತ ಗೊತ್ತಾದಾಗ ಏನಾಯ್ತು ನಿಂಗೆ?
ಯಾಕೆ 2 ತಿಂಗಳಿಂದ ಕಾಲೇಜ್ಗೆ ಹೋಗ್ತಿಲ್ಲ? ಯಮುನಿಗೆ ಈ ಮನುಷ್ಯರನ್ನ ನೋಡೋಕ್ಕೆ ಅಷ್ಟು ಸಮಯ ಇಲ್ಲದೆ ನದಿನ ನೇರವಾಗಿ ದಾಟಿಸೋದಕ್ಕೆ ಅಂತಾನೆ ಒಬ್ಬ ರಾಕ್ಷಸನನ್ನ ಸೃಷ್ಟಿ ಮಾಡಿ ಕಳಿಸಿರ್ತೇನಂತೆ. ನೀನು ನಾನಾಗಿ ಇದ್ದ ಘಳಿಗೆ ಮರೆತು ಹೋಯಿತೆ ನಮ್ಮಿಬ್ಬರ ಸಲುಗೆ. ಹೃದಯವೇ ಚೂರು ನಿಲ್ಲು ಪರಿಚಯ ಹೇಳು. ಅಜ್ಞಾತವಾಸ ಮುಗಿಸಿ ಎದ್ದು ಬಂದ ನೋಡು ಸರ್ವೇಶ. ಕಾವಲಿಗ ಕಾವಲಿಗ ಕಂಬನಿಗೆ ಕಾವಲಿಗ. ಮೊದಲನೇ ಎಸೆತ ಜೆಕೆ ಬೌಲಿಂಗ್ ರಘು ಭಟ್ ಭರ್ಜರಿ ಬೌಂಡ್ರಿ ಹೊಡೆದಿದ್ದಾರೆ. ಈಗ ಬಹುಶಃ ರಾಸು ವಾರಿಯರ್ಸ್ ಅವರು ಈ ಟಾರ್ಗೆಟ್ನ ಚೇಸ್ ಮಾಡೋದಕ್ಕೆ ರೆಡಿಯಾಗಿ ಬಂದಿದ್ದಾರೆ ಅನಿಸುತ್ತೆ. ಮೊದಲನೇ ಎಸೆತದಲ್ಲೇ ಭರ್ಜರಿ ಬೌಂಡ್ರಿ. ಅಟ್ಯಾಕಿಂಗ್ ಮೂಡ್ನಲ್ಲಿ ರಾಸು ವಾರಿಯರ್ಸ್ನ ರಘು ಭಟ್. ಅಜಿತ್ ಜಯರಾಜ್ ಸಹ ಒಬ್ಬ ಸ್ಫೋಟಕ ಬ್ಯಾಟ್ಸ್ಮನ್. ಬಹುಶಃ ಈ ಪಂದ್ಯದ ಮೊದಲ 3 ಓವರ್ಗಳು ಇನ್ ಪವರ್ ಪ್ಲೇ ಇರುತ್ತೆ. ಈ ಪವರ್ ಪ್ಲೇನಲ್ಲಿ ಅತಿ ಹೆಚ್ಚಾಗಿ ರನ್ ಗಳಿಕೆ ಮಾಡಿದ್ದೇ ಆದರೆ ಒಂದು ಅತ್ಯುತ್ತಮ ಈಸಿ ಚೇಸ್ ಆಗುವಂಥ ಸಾಧ್ಯತೆ ಇದೆ. ಮತ್ತೊಂದು ಭರ್ಜರಿ ಹೊಡೆತ, ಮತ್ತೆ ಬೌಂಡರಿ ಆಗೋ ಸಾಧ್ಯತೆ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ರಘು ಭಟ್ ರವರಿಂದ. ಮತ್ತೆ ಜೆಕೆ ಚೇಂಜಸ್ ಇನ್ ಫೀಲ್ಡಿಂಗ್, ಮತ್ತೆ ಪಾಯಿಂಟ್ನ ಹೊರಗಡೆ ತಗೊಬರ್ತಿದ್ದಾರೆ. ಆಫ್ ಸೈಡ್ನಲ್ಲಿ ಮತ್ತೆ ಒಬ್ಬ ಕ್ಷೇತ್ರರಕ್ಷಕನ್ನ ಹಾಕಿದ್ದಾರೆ. ರಘು ಭಟ್ ಆನ್ ಫೈರ್ ಮೋಡ್. ಬಹುಶಃ ಅವ್ರು ಕ್ಲಿಯರ್ ಕಟ್ಟಾಗಿ ಬಂದಿದ್ದಾರೆ ಅನಿಸುತ್ತೆ. ಈ ರೀತಿ ಬ್ಯಾಟಿಂಗ್ ಹಾಣ ಬ್ಯಾಕ್ ಟು ಬ್ಯಾಕ್ ಏನಾಗುತ್ತೆ ಅದನ್ನು ಮಾಡಿ ಡಗೌಟ್ ಹೋಗೋಣ ಅಂತ ರೆಡಿಯಾಗೇ ಇದ್ದಾರೆ ಅನಿಸುತ್ತೆ. ಮತ್ತೆ ಭರ್ಜರಿ ಹೊಡೆತ, 3ನೇ ಬೌಂಡರಿ. ಬ್ಯಾಕ್ ಟು ಬ್ಯಾಕ್ ಹ್ಯಾಟ್ರಿಕ್ ಬೌಂಡರಿ ಜೆಕೆ ಬೌಲಿಂಗ್ಗೆ. ರಘು ಭಟ್ ಅವರು ಸ್ಫೋಟಕ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಇಲ್ಲಿ. ಸ್ವಲ್ಪ ಬೌಲರ್ ಮನಸ್ಥಿತಿಯನ್ನು ಚೇಂಜ್ ಮಾಡಿದ್ದಾರೆ. ಬಹುಶಃ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಹೋಗಿದೆ, ಆದರೆ ಬೌಲಿಂಗ್ ಮಾಡುವಂಥ ಒಬ್ಬ ಆಟಗಾರನ ಮೆಂಟಾಲಿಟಿ ಸಹ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ಮತ್ತೆ ಭರ್ಜರಿ ಸಿಕ್ಸರ್ ಆಗೋ ಸಾಧ್ಯತೆ. ಕ್ಯಾಚ್ ಡ್ರಾಪ್ ಔಟ್ ಆಗಿದೆ ಅಲ್ಲಿ. ಬೌಂಡರಿ ಬ್ಯಾಕ್ ಟು ಬ್ಯಾಕ್ 4ನೇ ಬೌಂಡ್ರಿ ಇದು. ಬಹುಶಃ ರಾಜ್ ಕಪ್ನ ಸೀಸನ್ 7ರಲ್ಲಿ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಹೋಗಿದ್ದು. ಅದು ಅತಿ ಹೆಚ್ಚು ಬೌಂಡ್ರಿ, ಒಂದೇ ಓವರ್ನಲ್ಲಿ 4 ಬೌಂಡ್ರಿ ಇದೆ ಅನಿಸುತ್ತೆ. ಕ್ಯಾಚ್ ಡ್ರಾಪ್ ಸಹ ಆಗಿದೆ ಅಲ್ಲಿ. ಕೀರ್ತಿ
ಡ್ರೆಸ್ಸಿಂಗ್ ರೂಮ್ನಲ್ಲಿ ಕಾಣಿಸ್ತಾ ಇದ್ದಾರೆ. ಟಗೋಟ ಈಗಾಗಲೇ ನಾವು ನೋಡಿದ್ವಿ. ಮತ್ತೆ ಅದೇ ರೀತಿಯ ಹೊಡೆತಗಳು ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿಗಳು ಬರ್ತಾ ಇದೆ. ರಘು ಭಟ್ ಅವರಿಂದ ಇದು 5ನೇ ಬೌಂಡ್ರಿ ಈ ಓವರ್ನಲ್ಲಿ. JKಯನ್ನು ಕಂಪ್ಲೀಟಾಗಿ ಟಾರ್ಗೆಟ್ ಮಾಡಿದ್ದಾರೆ ರಘು ಭಟ್ ಅವರು. ಪ್ರಥಮ ಓವರ್ನ ಪವರ್ ಪ್ಲೇ ಓವರ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಎಲ್ಲ ಬಾಲ್ಗಳನ್ನು ಈಗಾಗಲೇ ಫೇಸ್ ಮಾಡಿರುವಂಥ ಎಲ್ಲ ಬಾಲ್ಗಳನ್ನು ಬೌಂಡ್ರಿ ಹೊಡೆದಿದ್ದಾರೆ. ಕೊನೆಯ ಒಂದು ಎಸೆತ ಬಹುಶಃ ಇದು ಬೌಂಡ್ರಿ ಹೋಗಿದ್ದೆ, ಅದರಲ್ಲಿ ಒಂದು ಹೊಸ ದಾಖಲೆಯನ್ನು ರಘು ಭಟ್ ಇಲ್ಲಿ ಸೃಷ್ಟಿ ಮಾಡ್ತಾರೆ. ಮತ್ತು ಫೀಲ್ಡಿಂಗ್ನಲ್ಲಿ ಚೇಂಜಸ್ ನಾವು ಕಾಣ್ತಾ ಇದ್ದೀವಿ. ಚೇಂಜಸ್ ಮಾಡ್ತಾ ಇದ್ದಾರೆ JK ಅವರು. ಬ್ಯಾಕ್ ಟು ಬ್ಯಾಕ್ 5 ಬೌಂಡರಿಗಳನ್ನು ಈಗಾಗಲೇ ರಘು ಭಟ್ ಅವರು ದಾಖಲಿಸ್ತಾರೆ. ಮಿಸ್ ಆಗಿದೆ. ವೈಟ್ ಬಗ್ಗೆ ಪುರಸ್ಕಾರ ಅಂಪೈರ್ಗೆ ರಘು ಭಟ್ ಅವರಿಂದ ಯಾವುದೇ ಪುರಸ್ಕಾರ ಬಂದಿಲ್ಲ. ಹೆಣ್ಣಿನ ಸೌಂದರ್ಯಕ್ಕೆ ಬಂಗಾರನೇ ಭೂಷಣ. ನಮ್ಮನೆ ಮಹಾಲಕ್ಷ್ಮಿನ ಸಿಂಗಾರ ಮಾಡಬೇಕು ಅಂದ್ರೆ ಈ ಬಂಗಾರನ ಹಾಕ್ಲೇಬೇಕು. ಪ್ರತಿ ಸಂಬಂಧಗಳ ಸೇತುವೆ ಸಿರಿ ಸಮೃದ್ಧಿ ಗೋಲ್ಡ್ ಪ್ಯಾಲೇಸ್, ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಎರಡನೇ ಓವರ್ನ ಎಸೆತದ ವಿಭಾಗದಲ್ಲಿ ಮಹೇಶ್ ಮೊದಲ ಓವರ್ನಲ್ಲಿ ಬ್ಯಾಕ್ ಟು ಬ್ಯಾಕ್ 5 ಬೌಂಡರಿಗಳನ್ನು ದಾಖಲಿಸಿದಂಥ ರಘು ಭಟ್ ಈಗ ನಾನ್ ಸ್ಟ್ರೈಕ್ನಲ್ಲಿ. ಅಜಿತ್ ಜಯರಾಜ್ ಸ್ಟ್ರೈಕ್ನಲ್ಲಿ. ಅಜಿತ್ ಮತ್ತು ರಘು ಭಟ್ ಇಬ್ಬರು ಸ್ಫೋಟಕ ಬ್ಯಾಟ್ಸ್ಮನ್ಸ್ಗಳೇ. ಇನ್ನು ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಇನ್ನು 2 ಓವರ್ಗಳ ಪವರ್ ಪ್ಲೇ ಬಾಕಿ ಇದೆ. 54 ಎಸೆತ 74ರ ಗುರಿ. ಮಹೇಶ್ ಬೌಲಿಂಗ್ ವಿಭಾಗದಲ್ಲಿ ಆಫ್ ಸ್ಪಿನ್ನರ್. ಆಫ್ ಸ್ಪಿನ್ನಿಂಗ್ ವಿಭಾಗದಿಂದ ಸ್ಲಿಪ್ ಪೇರ್ ಇಟ್ಕೊಂಡಿದ್ದಾರೆ. ಮೊದಲನೇ ಎಸೆತ ವೈಡ್ ಆಗುವ ಸಾಧ್ಯತೆ. ವೈಡ್ ಬಾಲ್. ಎಕ್ಸ್ಟ್ರಾ ರನ್ಗಳು ಸಹ ದಾಖಲಾಗ್ತಾ ಇದೆ ಇಲ್ಲಿ. ಮೊದಲ ಎಸೆತ ಡಾಟೆಡ್ ಬಾಲ್ ಆಗಿದೆ.
ಎರಡನೇ ಎಸೆತ ಕೂಡ ಡಾಟ್ ಆಗಿದೆ. ಅಜಿತ್ ಜಯರಾಜ್ ಮತ್ತೆ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಹೊಡೆಯುವ ನಿರೀಕ್ಷೆಯಲ್ಲಿದ್ದರು. ಬಾಲ್ ಕನೆಕ್ಟ್ ಆಗ್ತಾ ಇಲ್ಲ. ಅಲ್ಲಿ ಪಿಚ್ ಡ್ಯೂ ಬೇರೆ ಇದೆ. ಒಂಟಿ ಊಟದ ಸೇರ್ಪಡೆ ತಟ್ಟಿ ಮುಟ್ಟಿ ಸ್ಟ್ರೈಕ್ ರೊಟೇಟ್ ಮಾಡಿದ್ದಾರೆ ಅಜಿತ್ ಜಯರಾಜ್ ಅವರು. ಮತ್ತೆ ರಘು ಭಟ್ ಸ್ಟ್ರೈಕ್ನಲ್ಲಿ ಕಳೆದ ಓವರ್ನಲ್ಲಿ 6 ಎಸೆತಗಳಲ್ಲಿ 5 ಬೌಂಡ್ರಿಗಳನ್ನು ದಾಖಲಿಸಿದಂಥ ರಘು ಭಟ್ ಈಗ ಮತ್ತೆ ಸ್ಟ್ರೈಕಿಗೆ ಬಂದಿದ್ದಾರೆ. ಮಹೇಶ್ ಅವರ ಬೌಲಿಂಗ್ನ ಮತ್ತೆ ಯಾವ ರೀತಿ ಚಾರ್ಜ್ ಮಾಡ್ತಾರೆ ನೋಡೋಣ. ಮತ್ತು ಅತ್ಯುತ್ತಮ ಕ್ಷೇತ್ರ ರಕ್ಷಣೆಯಲ್ಲಿ ಬೌಲರ್ ಕಡೆಯಿಂದ ನಾಲ್ಕನೇ ಎಸೆತ ಮಿಸ್ ಆಗಿದೆ. ಮತ್ತೆ ಅಜಿತ್ ಜಯರಾಜ್ರಿಂದ ಬ್ಯಾಟಿಂಗ್ ಎಡ್ಜ್ ಆಗಿ ಬ್ಯಾಕ್ ಸೈಡ್ ಹೋಗಿದೆ. ಲಕ್ಕಿ ಶಾಟ್ ಇದು. ಮತ್ತೆ ಎರಡನ್ನ ತಗೊಂಡಿದ್ದಾರೆ. ಮತ್ತೆ ಒಳ್ಳೆ ಕಮ್ಬ್ಯಾಕ್ ಮಾಡಿದ್ದಾರೆ ಮಹೇಶ್ ಕಡೆಯಿಂದ. ಮೊದಲ ಓವರ್ನಲ್ಲಿ 20 ರನ್ಗಳನ್ನ ಬಿಟ್ಕೊಟ್ಟಿದ್ರು. ಬಟ್ ಎರಡನೇ ಓವರ್ನಲ್ಲಿ ಮಹೇಶ್ ಅವರು ಮತ್ತೆ ಒಳ್ಳೆ ಕಮ್ಬ್ಯಾಕ್ ಮಾಡಿದ್ದಾರೆ. 5 ರನ್ಗಳನ್ನ ಬಿಟ್ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ವೈಡ್ ಸಹ ಸೇರಿದೆ. ಕೊನೆಯ ಎಸೆತ ಬಾಕಿ. ಅಜಿತ್ ಜಯರಾಜ್ ಮತ್ತೆ ಸ್ಟ್ರೈಕ್ನಲ್ಲಿ. ಮತ್ತೆ ಸ್ಟ್ರೈಟ್ ಡ್ರೈವ್ ಮಾಡಿದ್ದಾರೆ. 2 ಓವರ್ನ ಮುಕ್ತಾಯಕ್ಕೆ 26ಕ್ಕೆ ಯಾವುದೇ ವಿಕೆಟ್ ನಷ್ಟವಿಲ್ಲ. ವಿರುದ್ಧ ಎಲೆಕ್ಷನ್ ಅಲ್ಲಿ ನಿಂತು ಸೋತಿದ್ದು ತಕ್ಕಿದ್ರೆ ಸತ್ಯ ಏನಂತ ಗೊತ್ತಾಗುತ್ತೆ. ನಮ್ಮಣ್ಣ ಆದಷ್ಟು ಬೇಗ ಮನೆಗ್ ಬಂದ್ರೆ ಸರಿ. ಅಪ್ಪಿ ತಪ್ಪಿ ಅವ್ರಿಗೇನಾದ್ರೂ ಆಗಿರೋ ಸುದ್ದಿ ಬಂದ್ರೆ ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ. ಒಂಟಿ ಓಟ. ಬೌಂಡ್ರಿ 4.
ರಘು ಭಟ್ ಮತ್ತು ಅಜಿತ್ ಜಯರಾಜ್ ಒಳ್ಳೆ ಕಾಂಬಿನೇಷನ್, ಚೆನ್ನಾಗಿ ಹೋಗ್ತಾ ಇದೆ, ಚೆನ್ನಾಗಿ ಆಡ್ತಾ ಇದ್ದಾರೆ. ಓ ಕ್ಯಾಸ್ ಮಿಸ್ ಮಾಡಿದ್ದಾರೆ. ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಸ್ಕೋರ್ 32. ಫೋರ್ ಬೌಂಡ್ರಿ. ಅಜಿತ್ ಜಯರಾಜ್ ಮತ್ತು ರಘು ಭಟ್ ಒಳ್ಳೆ ಕಾಂಬಿನೇಷನ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಒಳ್ಳೆ ಗ್ಯಾಪಲ್ಲಿ ಕಟ್ ಮಾಡಿದ್ರು ಬಾಲ್ನ. ಫುಲ್ ಟಾಸ್, ನೋ ಬಾಲ್, ನೋ ಬಾಲ್. ನೋ ಬಾಲ್ ಬೌಂಡ್ರಿ. ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಫ್ರೀ ಹಿಟ್. ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಸ್ಕೋರ್ 41. $53 runs from 44 balls. ಅಜಿತ್ ಜಯರಾಜ್ ಮತ್ತು ರಘು ಭಟ್ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಲೈಫಲ್ಲಿ ದಿಢೀರ್ ಅಂತ ಬಂತು ನೋಡಿ ಅವ್ನು ಬೆಸ್ಟ್.
42 ಬಾಲು 49 ರನ್ಗಳು ಬೇಕಾಗಿದೆ. ಮಹೇಶ್ ಅವರು ಅದ್ಭುತವಾದ ಎಸೆತ. ಒಂದು ರನ್ ಸೇರ್ಪಡೆ ಆಗಿದೆ. It's wide. Boundary 6. ಒಳ್ಳೆ ಪಾರ್ಟ್ನರ್ಶಿಪ್ ಅಂತ ಹೇಳ್ಬೋದು ಇವರಿಬ್ರದ್ದು. ರಘು ಭಟ್ ಮತ್ತು ಅಜಿತ್ ಜಯರಾಜ್ ಅವರ ಒಳ್ಳೆ ಪಾರ್ಟ್ನರ್ಶಿಪ್ಪಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ. ರಘು ಭಟ್ ಈ ಬಾರಿ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ, ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಸ್ಗಳು. JK ರವರಿಗೆ ಸತತ 5 ಬೌಂಡ್ರಿಗಳನ್ನು ಬಾರಿಸಿರುವಂಥ ರಘು ಭಟ್ ನಾನ್ ಸ್ಟ್ರೈಕ್ನಲ್ಲಿ, ಅಜಿತ್ ಜಯರಾಜ್ ಸ್ಟ್ರೈಕ್ನಲ್ಲಿ. ಬಹುಶಃ ಒಂದೊಳ್ಳೆ ಚೇಸ್ ನಡೀತಾ ಇದೆ ಇಲ್ಲಿ. ರಾಜ್ ಕಪ್ ಸೀಸನ್ 7 ಅತಿ ವೇಗದ ಚೇಸಿಂಗ್ ಅಂದರೆ ಅದು ಈ ಪಂದ್ಯ ಅನಿಸುತ್ತೆ. 3.5 ಓವರಲ್ಲಿ 55 ರನ್ಗಳನ್ನು ಈಗಾಗಲೇ ಕಲೆ ಹಾಕಿದ್ದಾರೆ. ಮತ್ತೆ ಬ್ರೇಕ್ ಥ್ರೂ ಬಂತು ಮಹೇಶ್ ರವರಿಂದ. ಮೊದಲ ವಿಕೆಟ್ ಪತನ. ಅಜಿತ್ ಜಯರಾಜ್ ಈ ಬಾರಿ ಬೋಲ್ಡ್ ಆಗಿದ್ದಾರೆ. ಸ್ವಿಂಗ ಬಾಲ್ನ ಗೈಡ್ ಮಾಡಲಿ, ಜಡ್ಜ್ ಮಾಡೋದಲ್ಲಿ ಮಿಸ್ ಆಗಿದ್ದಾರೆ ಅಜಿತ್ ಜಯರಾಜ್ ಅವರು. ನಮ್ಮ ಹಳ್ಳಿ ಬಾಸು ಗೆದ್ದೈತು ಕುಣಿದು ಮಜಾ
ಯಾರನ್ನ ಬೇಕಾದ್ರೂ ಕಳ್ಕೊತೀನಿ, ಆದ್ರೆ ಜನರನ್ನೇ ಕಳ್ಕೊಳಕ್ ಇಷ್ಟಪಡಲ್ಲ. ಅವ್ರ ಎದುರು ನಿಂತು ಮಾತಾಡಬೇಕು ಅನಿಸ್ತಿದೆ. ಸ್ವಸ್ತಿಕ್ ಹೊಸ ಬೌಲರ್ನ ಪರಿಚಯಿಸ್ತಾ ಇದ್ದಾರೆ ರಾಸು ವಾರಿಯರ್ಸ್ ಅವರು. ಬಹುಶಃ ಸ್ವಸ್ತಿಕ್ ಏನಾದರೂ ಬ್ರೇಕ್ ಥ್ರೂ ತಂದು ಕೊಡ್ಬೋದಾ? ಮತ್ತೆ ರಘು ಭಟ್ ಅವರ ವಿಕೆಟ್, ಬಿಗ್ ವಿಕೆಟ್. ಈಗಾಗಲೇ 14 ಎಸೆತಗಳಲ್ಲಿ 34 ರನ್ಗಳನ್ನ ಈಗಾಗಲೇ ಕಲೆ ಹಾಕಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಬೌಂಡರೀಸ್ಗಳು, ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಗಳನ್ನು ಬಾರಿಸಿ ಚೇಸ್ನ ಒನ್ ಸೈಡ್ ಮ್ಯಾಚ್ ಆಗಿ ಕನ್ವರ್ಟ್ ಮಾಡಿರುವಂಥ ರಘು ಭಟ್ ಅವರ ವಿಕೆಟ್ ಏನಾದರೂ ಈ ಹಂತದಲ್ಲಿ ಬಿದ್ದರೆ ರಘು ವಾರಿಯರ್ಸ್ ಮತ್ತೆ ಇದೇ ರೀತಿಯ ಭರ್ಜರಿ ಹೊಡೆತಗಳು ದಾಖಲಾಗ್ತಾ ಇದೆ ರಘು ಭಟ್ ಅವರ ದಾಂಡಿನಿಂದ. ಸ್ವಸ್ತಿಕ್ 35 ಎಸೆತ 38 ರನ್ಗಳ ಅವಶ್ಯಕತೆ. ಮಹೇಶ ಬ್ಯಾಕ್ ಟು ಬ್ಯಾಕ್ 2 ಓವರ್ಗಳನ್ನು ಎಸೆದು 1 ಜಯರಾಜ್ ರವರ ವಿಕೆಟ್ ಪಡೆದುಕೊಂಡಿದ್ದಾರೆ. ಈ ಪಂದ್ಯದ ಮೊದಲನೇ ವಿಕೆಟ್ ಸಹ ಮಹೇಶ್ ಅವರು ತಗೊಂಡಿದ್ದಾರೆ. ಸ್ಲಿಪ್ ಮತ್ತು ಥರ್ಡ್ ಮೇನಲ್ಲಿ ಈಗಾಗಲೇ ಕ್ಷೇತ್ರ ರಕ್ಷಣೆ ಅವರು ಮಾಡ್ತಾ ಇದ್ದಾರೆ. ವಿಕ್ಕಿ ಹೊಸ ಬ್ಯಾಟ್ಸ್ಮನ್. ಬಹುಶಃ ಇವರು ಅದೇ ರೀತಿಯ ಬ್ಯಾಟಿಂಗನ್ನು ಮಾಡಿದ್ದೆ ಆದರೆ ಪಂದ್ಯ ಬಹಳ ಬೇಗನೆ ಮುಗಿಯುತ್ತೆ, ಜೊತೆಗೆ ರನ್ ರೇಟ್ ಸಹ ಮೇಲಕ್ಕೆ ಹೋಗುತ್ತೆ. ಒಂಟಿ ಓಟದ ಸೇರ್ಪಡೆ. JK ಈ ಬಾರಿ ಬ್ಯಾಟಿಂಗ್ನಲ್ಲಿ ಅದೃಷ್ಟ ಇದ್ದರೂ ಬೌಲಿಂಗ್ನಲ್ಲಿ ಅದೃಷ್ಟ ಸಿಕ್ಕಲಿಲ್ಲ JK ಅವರಿಗೆ. 30ಕ್ಕೂ ಹೆಚ್ಚು ರನ್ಗಳನ್ನ ಬಿಟ್ಕೊಟ್ರು JK ಅವರು ಕೇವಲ 2 ಓವರ್ಗಳಲ್ಲಿ. ರಘು ಭಟ್ ಸಿಂಗಲ್ ಹ್ಯಾಂಡ್ ಆಗಿ ಚಾರ್ಜ್ ಮಾಡಿದ್ದಾರೆ JK ಅವ್ರಿಗೆ. ಅತ್ಯುತ್ತಮವಾದಂತಹ ಹೊಡೆತ ಮತ್ತೆ ರಘು ಭಟ್ ಅವರಿಂದ. ಈ ಬಾರಿ ಕೇವಲ ಒಂಟಿ ಓಟ. ಸ್ವಸ್ತಿಕ್ ಕಳೆದ 3 ಎಸೆತಗಳಲ್ಲಿ 3 ರನ್ಗಳನ್ನು ನೀಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಸಿಂಗಲ್ಸ್, 33 ರನ್ಸ್, 33 ಬಾಲ್ಸ್, 36 ರನ್ಸ್ ರಿಕ್ವೈರ್ಡ್ ರನ್ ರೇಟ್ ಸಹ 6.5 ಇದೆ. ಸೊ ಅಷ್ಟೇನು ಪ್ರೆಷರ್ ಇಲ್ಲ ಮ್ಯಾಚಲ್ಲಿ ಆಪೋಸಿಟ್ ಟೀಮ್ಗೆ. ಇನ್ನು 9 ವಿಕೆಟ್ಸ್ ಅವ್ರ ಹತ್ರ ಇದೆ. ಸೊ ಬ್ಯಾಕ್ ಟು ಬ್ಯಾಕ್ ಸಿಂಗಲ್ ರನ್ಸ್ಗಳು ಬಂದರೂ ಕೂಡ ಆರಾಮಾಗಿ ಗೆಲುವಿನ ದಡ ಸೇರ್ಕೋಬೋದು. ರಾಸು ವಾರಿಯರ್ಸ್ನ ಆಟಗಾರರು ತಿಲಕ್ ಈಗಾಗಲೇ ಹೇಳಿದ್ದಾರೆ ರಘು ಭಟ್ ಅವರು ಸೇವ್ ಆಗಿದ್ದಂಗೆ ಅಂತ. ಅದೇ ರೀತಿ ಸೇವ್ ಆಗೋ ರೀತಿಯ ಬ್ಯಾಟಿಂಗ್ಗಳನ್ನ ಆಡ್ತಾ ಇದ್ದಾರೆ ಈ ಬಾರಿ ರಘು ಭಟ್. ಮತ್ತೆ ಹೊಡೆತ ನೋ ಮ್ಯಾನ್ಸ್ ಲ್ಯಾಂಡ್. ಮತ್ತೆ ಅತ್ಯುತ್ತಮ ಹೊಡೆತ, ಜಸ್ಟ್ ಲಿಟಲ್ ಬಿಟ್ ಶಾರ್ಟ್ ವಿಕ್ಕಿ ಕಡೆಯಿಂದ ಬೌಂಡರಿ.
ತಂಡದ ಒಟ್ಟು ಮೊತ್ತ 64, 5 ಓವರ್ನ ನಂತರ 1 ವಿಕೆಟ್ ನಷ್ಟಕ್ಕೆ. ಏನಿದು ಸೆರೆಯಾಗಿದೆ ಗೆರೆ ದಾಟುತ್ತಾ ಭಾವನೆ ನೀನಾದರೆ ಮುಂಜಾನೆ ನಾನಾಗುವೆ ಬೆಳಕು. ಅಣ್ಣ, ನನಗೆ ಗೊತ್ತು ನಿನ್ ಮನ್ಸಲ್ಲಿ ಏನಿದೆ ಅಂತ. ಹೆಣ್ಣಿನ ಸೌಂದರ್ಯಕ್ಕೆ ಬಂಗಾರನೇ ಭೂಷಣ. ನಮ್ಮನೆ ಮಹಾಲಕ್ಷ್ಮಿನ ಸಿಂಗಾರ ಮಾಡಬೇಕು ಅಂದ್ರೆ ಈ ಬಂಗಾರನ ಹಾಕ್ಲೇಬೇಕು. ಪ್ರತಿ ಸಂಬಂಧಗಳ ಸೇತುವೆ ಸಿರಿ ಸಮೃದ್ಧಿ ಗೋಲ್ಡ್ ಪ್ಯಾಲೇಸ್, ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಕಾಣೆ ಚಂದ ಗೌಳೆ ಶಾನೆ ಮಲಗಿದ್ದ ಹೃದಯಕ್ಕೆ ಕಲ್ಲನ್ನು ಹೊಡೆದು ಕೆಣಕೌಳೆ ಹುಡುಗಿಯ ತುಂಬಾನೇ ಕೇಳಲಾರೆ ಹಿಂದೆ ಬಿದ್ದು, ಆದ್ರೂ ಹೇಳುತ್ತೀನಿ ಮಾತು ಒಂದು. ವಿಕ್ಕಿ ಮತ್ತೆ ಸ್ಟ್ರೈಕ್ನಲ್ಲಿ ಲಾಸ್ಟ್ ಬಾಲ್ ಬೌಂಡ್ರಿ ಬಾರಿಸಿದ್ರು ವಿಕ್ಕಿ ಅವರು. ಈ ಬಾರಿ ಸ್ವಸ್ತಿಕ ನಂತರ ಹೊಸ ಬೌಲರ್ ಆಗಮನ ಆಗಿದೆ. ಲಘು ಬಟ್ ಸ್ಟ್ರೈಕ್ನಲ್ಲಿ, ನಾನ್ ಸ್ಟ್ರೈಕ್ನಲ್ಲಿ ವಿಕ್ಕಿ. ಎಸೆತ 30 ರನ್ಗಳು ಅವಶ್ಯಕತೆ. ಮೊದಲನೇ ಬೋಲ್ಡ್ ಸ್ಲೋ ಚೆಂಡು ಗುರುತಿಸುವಲ್ಲಿ ವಿಫಲವಾಗಿದ್ದಾರೆ ರಘು ಭಟ್ ಅವರು. ಬ್ಯಾಕ್ ಟು ಬ್ಯಾಕ್ ಬೌಂಡರಿ, ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಗಳನ್ನು ಬಾರಿಸಿದ ರಘು ಭಟ್ ಸ್ಲೋ ಚೆಂಡನ್ನು ಜಡ್ಜ್ ಮಾಡೋದ್ರಲ್ಲಿ ಮಿಸ್ ಆದರು. ಬೋಲ್ಡ್ ಆಗಿ ಪೆವಿಲಿಯನ್ ಕಡೆ ಹೋಗ್ತಾ ಇದ್ದಾರೆ. ಒಂದೊಳ್ಳೆ ಬ್ರೇಕ್ ಥ್ರೂ ಸಿಕ್ಕಿದೆ BB ತಂಡಕ್ಕೆ. ಸ್ಲೋವರ್ ಚೆಂಡು ಕ್ವಾಟ್ರು ಬಿದ್ರು ಅಲ್ಲಾಡೋದಿಲ್ಲ ಈ ಬಾಡಿ. ಬಂದೆ ಇಲ್ಲಿ 100 ಕೆರೆಯಲ್ಲಿ ಜಾಡಿ. ಜೂನಿಯರ್ ಲೆಕ್ಚರ್ ಇಂಟರ್ವ್ಯೂ ಆದರೆ ವಿನೋದ್ ಬ್ರೇಕ್ ಥ್ರೂ ತಂದುಕೊಟ್ಟ ಅಂತ ಬೌಲರ್ ಮನೋರಂಜನ್ ರವಿಚಂದ್ರನ್ ಅವರು ಬ್ಯಾಟಿಂಗ್ ಬಂದಿದ್ದಾರೆ. ಬಹುಶಃ ಅವರೇನಾದ್ರು ಫಿನಿಶ್ ಮಾಡ್ತಾರಾ ಈ ಮ್ಯಾಚ್ನ ಕಾದ್ ನೋಡೋಣ. ಮನೋರಂಜನ್ ಮೊದಲನೇ ಎಸೆತ ವೈಡ್ ಬಾಲ್ ಟು ಬಾಲ್ ರನ್ ಇದೆ. ಯಾವುದೇ ರೀತಿಯ ಪ್ರೆಷರ್ ಸಹ ಇಲ್ಲ. 6 ರನ್ಸ್ ರಿಕ್ವೈರ್ಮೆಂಟ್ ಇದೆ. ರಿಕ್ವೈರ್ಡ್ ರನ್ ರೇಟ್ 6.0 ಒಳ್ಳೆ ಫೌಂಡೇಶನ್ ಹಾಕ್ಕೊಟ್ಟು ಹೋಗಿದ್ದಾರೆ ಸ್ವಸ್ತಿಕ್ ಅವರು. ವೈಡ್ ಬಾಲ್ ಮತ್ತು ಎಕ್ಸ್ಟ್ರಾ ರನ್ಸ್ ಕೂಡ ಬರುತ್ತೆ ಈ ಬಾಲಲ್ಲಿ. 1+1 2 ರನ್ಸ್ ಆ್ಯಡ್ ಆಗಿದೆ ಟೋಟಲ್ ಸ್ಕೋರ್ಗೆ. ವಿಕ್ಕಿ
ವೈಡ್ ಬ್ಯಾಕ್ ಟು ಬ್ಯಾಕ್ ವೈಡ್ಗಳನ್ನು ಎಸಿತಾ ಇದ್ದಾರೆ. ಮೊದಲನೇ ಎಸೆತ ವಿಕೆಟ್ ಆಯಿತು. ತದನಂತರ ವೈಡ್ ಬಾಲ್, ಮತ್ತೆ ವೈಡ್ +1, ಮತ್ತೆ ವೈಡ್ ರನ್. 29 ಎಸೆತ 26 ರನ್ಗಳ ಗುರಿ. ಎರಡನೇ ದಿನದ ಕೊನೆಯ ಪಂದ್ಯ ಇದು. ಕೊನೆಯ ಇನ್ನಿಂಗ್ಸ್. ಕೇವಲ 1 ಓಟಗಳ ಸೇರ್ಪಡೆ. ಮತ್ತೆ ಮನೋರಂಜನ್ ಸ್ಟ್ರೈಕ್ನಲ್ಲಿ. ಮೊದಲನೇ ಎಸೆತದಲ್ಲೇ ಕಾಟ್ ಆಗಿ ಮನೋರಂಜನ್ ಪೆವಿಲಿಯನ್ ಕಡೆಗೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ತಗೊಂಡಿದ್ದಾರೆ. ಬೌಲರ್ ಎಡ್ಜ್ ಆಯಿತು. ಸಿಹಿಯಾದ ಸುಂದರಿಯೇ ನವಿರಾದ ಕಿನ್ನರಿಯೇ ಅರೆ ಯಾರೆ ಯಾರೆ ಹೇಳನಿ ಚೆಲುವೆ. ಯಮನಿಗೆ ಈ ಮನುಷ್ಯರನ್ನ ನೋಡೋಕ್ಕೆ ಅಷ್ಟು ಸಮಯ ಇಲ್ಲದೆ ನದಿನ ನೇರವಾಗಿ ದಾಟಿಸೋದಕ್ಕೆ ಅಂತಾನೆ ಒಬ್ಬ ರಾಕ್ಷಸನನ್ನ ಸೃಷ್ಟಿ ಮಾಡಿ ಕಳಿಸಿರ್ತೇನಂತೆ. ಒಂದು ಮ್ಯಾಚ್ ಮಾಡಿದ್ರೆ ನನ್ನ ಕಮೆಂಟ್ರಿ ಅಲ್ಲಿ ಫಿಕ್ಸ್ ಮಾಡಿಬಿಟ್ರಿ ನೀವು. ಯಾರು ಸರ್? ಓಟಿ ಯಾರು? ಮೊದಲನೇ ಎಸೆತ ಸುಹಾಸ್ ಬ್ಯಾಟ್ನಿಂದ ಮೊದಲನೇ ಚೆಂಡಿನಲ್ಲೇ ಬೌಂಡ್ರಿ. ವಿನೋದ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗೆ ಕಡಿವಾಣ ಹಾಕ್ತಾರ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಬರ್ತಾ ನೋಡ. ಸುಹಾಸ ಮೊದಲನೇ ಎಸೆತದಲ್ಲೇ ಭರ್ಜರಿ ಬೌಂಡ್ರಿ ಬಾರಿಸಿದ್ದಾರೆ. ವಿನೋದ್ 9 ರನ್ಗಳನ್ನು ನೀಡಿ 2 ವಿಕೆಟ್ಗಳು ವೈಯಕ್ತಿಕವಾಗಿ. ಮತ್ತೊಂದು ಭರ್ಜರಿ ಹೊಡೆತ. ಕ್ಷೇತ್ರ ರಕ್ಷಕನ ಕೈಯಲ್ಲಿ ಚೆಂಡು. ಕೇವಲ 1 ಓಟಗಳ ಸೇರ್ಪಡೆ. 6ನೇ ಓವರ್ನ ಕೊನೆಯ ಎಸೆತ ಬಾಕಿ. 25 ಎಸೆತ 20 ರನ್ಗಳ ಅವಶ್ಯಕತೆ. ಕೊನೆಯ ಎಸೆತ ವಿಕ್ಕಿ ಸ್ಟ್ರೈಕ್ನಲ್ಲಿ. ವಿನೋದ್ ಬೌಲಿಂಗ್ನಲ್ಲಿ. ಯಾವುದೇ ಓಟವಿಲ್ಲ. ಬ್ಯಾಟ್ಸ್ಮನ್ ತಬ್ಬಿಬಾದ್ರು. ಮತ್ತೆ ಮತ್ತೆ ಮಿಡಿಯದೆ ಕುಣಿಯಿತು ಹೃದಯ, ಬಡಿಯದೆ ನಿಂತರೆ ಗತಿಯೇನು?
ಪಾಠವೇ ಬದು ಅಜಯ್ ಹೊಸ ಬೌಲರ್, ನ್ಯೂ ಬೌಲರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ರಾಸು ವಾರಿಯರ್ಸ್ ತಂಡ 75ರ ಗಡಿಯಲ್ಲಿ 25 ರನ್ ಕಲೆ ಹಾಕಿದ್ದಾರೆ ಈಗಾಗಲೇ. ಕೊನೆ 23 ಎಸೆತ 19 ರನ್ಗಳ ಅವಶ್ಯಕತೆ. ವಿಕ್ಕಿ ಸ್ಟ್ರೈಕ್ನಲ್ಲಿ, ಸುಹಾಸ್ ನಾನ್ ಸ್ಟ್ರೈಕ್ನಲ್ಲಿ. ಅಜಯ್ ಭರ್ಜರಿ ಹೊಡೆತ, ಒಂಟಿ ಓಟದ ಸೇರ್ಪಡೆ. ಲಾಂಗ್ ಆಫ್ ಕಡೆ ಚೆಂಡು, ಒಂಟಿ ಓಟದ ಸೇರ್ಪಡೆ, ಮತ್ತೆ ಬ್ಯಾಕ್ ಟು ಬ್ಯಾಕ್ ಸಿಂಗಲ್ಸ್. ಕಳೆದ 3 ಎಸೆತ 3 ರನ್ಗಳ ಒಂಟಿ ಓಟಗಳ ಸೇರ್ಪಡೆ. ರಿಕ್ವೈರ್ಡ್ ರನ್ ರೇಟ್ 4.8. 21 ಎಸೆತ 17 ರನ್ಗಳ ಅವಶ್ಯಕತೆ. ಮತ್ತೆ ಅಜಯ್ ಅಟ್ಯಾಕ್ನಲ್ಲಿ ಮತ್ತೆ ಸಿಂಗಲ್, ಬ್ಯಾಕ್ ಟು ಬ್ಯಾಕ್ ಸಿಂಗಲ್ಸ್ ಬರ್ತಾ ಇದೆ. ನಮಗೆ ಪುರಸ್ಕಾರ ಇಲ್ಲ. ಏಳು ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 79. 3 ವಿಕೆಟ್ ನಷ್ಟಕ್ಕೆ 18 ಎಸೆತ 15 ರನ್ಗಳ ಅವಶ್ಯಕತೆ. ನಿಲ್ಲಬೇಡ ನೀ ಸೋತರೂನು, ನಿಲ್ಲಬೇಡ ನೀ ಗೆಲ್ಲುವರೆಗೂ ಬಿಡಬೇಡ, ನಿನ್ನೊಂದಿಗೆ ನೀ ಸೆಣಸು. ನಿಲ್ಲಬೇಡ ನೀ ಬಂದ ದಾರಿ ಮರಿಬೇಡ. ನೀನು ನಾನಾಗಿ ಇದ್ದ ಘಳಿಗೆ ಮರೆತು ಹೋಯಿತೆ ನಮ್ಮಿಬ್ಬರ ಸಲುಗೆ. ಸಂತೋಷ ಬಿ
ಓ ಸುಹಾಸ್ ಬ್ಯಾಟ್ನಿಂದ ಭರ್ಜರಿ ಹೊಡೆತ, ಸಿಕ್ಸರ್ ಈ ಬಾರಿ ಸೀಮಾ ರೇಖೆಯ ಹೊರ ಭಾಗ ಕ್ರಮಿಸ್ತಾ ಇದೆ ಚೆಂಡು, ಸಿಕ್ಸರ್. ಕೊನೆಯ 9 ರನ್ಗಳ ಅವಶ್ಯಕತೆ 17 ಎಸೆತಗಳಲ್ಲಿ. ಸುಹಾಸ್ ಮತ್ತದೇ ಹೊಡೆತ, ಕ್ಷೇತ್ರರಕ್ಷಕ ಉತ್ತಮ ಕ್ಷೇತ್ರ ರಕ್ಷಣೆಯಲ್ಲಿ 3 ರನ್ಸ್ಗಳನ್ನ ಸೇವ್ ಮಾಡಿದ್ದಾರೆ ಈಗಾಗಲೇ. ಸಂತೋಷ್ 4ನೇ ಎಸೆತದಲ್ಲಿ ಬಾರಿ ಮತ್ತೆ ಉತ್ತಮ ಹೊಡೆತ, ಸೀಮಾ ರೇಖೆಯ ಹತ್ತಿರ ಉತ್ತಮ ಕ್ಷೇತ್ರ ರಕ್ಷಣೆ, ಕೇವಲ ಒಂಟಿ ಓಟದ ಸೇರ್ಪಡೆ. ಕಡೆಯ 2 ಎಸೆತ ಬಾಕಿ, 4 ಎಸೆತ 6 ರನ್ಗಳ ಅವಶ್ಯಕತೆ. ಬಹುಶಃ ಈ 2 ಚೆಂಡುಗಳಲ್ಲಿ ಸಿಕ್ಸರ್ ಬಂದಿದ್ದೆ ಆದರೆ ಪಂದ್ಯಾಟ ಭಾಗಶಃ ಮುಗಿಯುತ್ತೆ. ಒಂಟಿ ಓಟದ ಮತ್ತೆ ಒಂಟಿ ಓಟ ಸೇರ್ಪಡೆ. ರಾಸು ವಾರಿಯರ್ಸ್ ಜಯದ ಎಲ್ಲ ಮುನ್ಸೂಚನೆ ಕಾಣಿಸ್ತಾ ಇದೆ. ಮತ್ತೆ ಉತ್ತಮವಾದ ಹೊಡೆತ, ಈ ಬಾರಿ ಬೌಂಡರಿ ಆಗೋ ಸಾಧ್ಯತೆ, ಭರ್ಜರಿ ಬೌಂಡರಿ. ಕೇವಲ 1 ರನ್ಗಳ ಅವಶ್ಯಕತೆ ಈಗ. ಗೆಲುವಿನ ಬಹುಶಃ ದಡವನ್ನ ಈಗಾಗಲೇ ರಾಸು ವಾರಿಯರ್ಸ್ ಸೇರಿದ್ದಾರೆ. ಸುಹಾಸ್ ಅವರ ಭರ್ಜರಿ ಬ್ಯಾಟಿಂಗ್, 10 ಎಸೆತ 20 ರನ್ಗಳ ಗಳಿಕೆ, 2 ಬೌಂಡರಿ 1 ಸಿಕ್ಸರ್ ಇದರಲ್ಲಿ ಈಗಾಗಲೇ ಒಳಗೊಂಡಿದೆ. ಉತ್ತಮವಾದ ಬ್ಯಾಟಿಂಗ್ ಸುಹಾಸ್ ನಾಡಿನಿಂದ. ಹೊಸ ಓವರ್ಗೆ ಈಗ ವಿನೋದ್ ಪರಿಚಯಿಸಲಾಗ್ತಾ ಇದೆ. 12 ಎಸೆತ 1 ರನ್ಗಳ ಅವಶ್ಯಕತೆ. ಪಂದ್ಯಾಟ ಮುಕ್ತಾಯ. ರಾಸು ವಾರಿಯರ್ಸ್ ವಿನ್ ಬೈ 7 ವಿಕೆಟ್ಸ್. ಭರ್ಜರಿ ಗೆಲುವಿನ ಲಯಕ್ಕೆ ಮರಳಿದ ರಾಸು ವಾರಿಯರ್ಸ್ 7 ವಿಕೆಟ್ಸ್ ಭರ್ಜರಿ ಗೆಲುವನ್ನು ರಾಸು ವಾರಿಯರ್ಸ್ ಮಾಡಿದ್ದಾರೆ. ಇಲ್ಲಿ ಕಿರಿಕೀರ್ತಿಯವರ ಸೆಲೆಬ್ರೇಷನ್ ಸಹ ನಾವು ನೋಡ್ತಾ ಇದ್ದೀವಿ. ತುಂಬ ಯುನೀಕ್ ಆಗಿ ಡಿಫ್ರೆಂಟ್ ಆಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಜನರಿಗೋಸ್ಕರ ನಾನು ಯಾರನ್ನು ಬೇಕಾದರೂ ಕಳ್ಕೊತೀನಿ, ಆದರೆ ಜನರನ್ನೇ ಕಳ್ಕೊಳ್ಳೋಕೆ ಇಷ್ಟಪಡ್ತೀನಿ.